ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕ್ರಿಸ್ತನ ಪ್ರೀತಿಯ ಸರಸ್ವತಿಯವರೇ, ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಬ್ರದರ್. ಕೇಳಿಸ್ತಾ ಐತೆ ಬ್ರದರ್. ಸರಿ, ಸಂತೋಷ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಮಾಡ್ತೀನಿ ಬ್ರದರ್. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಿಶುದ್ಧನಾದ ಪರಲೋಕದಲ್ಲಿರೋ ನಮ್ಮ ತಂದೆಯಾದ ದೇವರೇ, ಈ ಸಂಜೆ ವೇಳೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ತಂದೆಯಾದ ದೇವರೇ, ಅಪ್ಪ, ನಾವೆಲ್ಲರೂ ಸೇರಿ ಝೂಮ್ ಮೀಟಿಂಗ್ ಅಲ್ಲಿ ಕರ್ತನೆ ನಿಮ್ಮ ವಾಕ್ಯ ಕೇಳಲು ಬಂದಿರೋದಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೀನಿ. ತಂದೆಯಾದ ದೇವರೇ, ಪವಿತ್ರಾತ್ಮನ ಶಕ್ತಿಯಿಂದ ಬ್ರದರ್ ಮುಖಾಂತರ ಕರ್ತನೆ ನಮಗೆ ಬೇಕಾದ ಆತ್ಮಿಕವಾದ ಸತ್ಯ ಮತ್ತೆ ವಾಕ್ಯಗಳ ಒಂದು ಅಡಕವಾಗಿರುವ ಒಂದು ರಹಸ್ಯಗಳನ್ನ ನಮ್ಗೆ ತಿಳಿಯಪಡಿಸಬೇಕಾಗಿ ನಾ ಕೇಳ್ಕೊತೀನಿ. ತಂದೆಯಾದ ದೇವರೇ, ನಾವೆಲ್ಲರೂ ಕೂಡಿ ಬಂದಿರೋದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ಇನ್ನು ಬರ್ಬೇಕಾಗಿರೋನು ಬೇಗ ಜಾಯ್ನ್ ಆಗಿ ಮತ್ತೆ ವಾಕ್ಯವನ್ನು ಕೇಳೋದು ಹಾಗೆ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ತಂದೆಯ ದೇವರೇ, ಅಷ್ಟು ಮಾತ್ರ ಅಲ್ಲದೆ ನಾವೆಲ್ಲರೂ ಸಹ ಚಿಕ್ಕ ಹಿಂಡಿಗಾಗಿ ಕರೆದಿದ್ರಿ. ಮತ್ತೆ ಈ ಒಂದು ಯೋಜನೆಯಲ್ಲಿ ಕರ್ತನೆ ನಮಗೆ ಒಂದು ಪಾಲನೆ ಕೊಟ್ಟಿರೋದಕ್ಕಾಗಿ ಒಂದನೇ ಕೃತಜ್ಞತೆ ಸಲ್ಲಿಸ್ತೇನೆ. ಅದೇ ರೀತಿ ಕರ್ತನೆ ವಾಕ್ಯಗಳನ್ನು ಕೇಳಿ ಬಲವನ್ನು ಹೊಂದಿ ಮತ್ತೆ ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆದು ಮತ್ತೆ ಕ್ರಿಸ್ತನ ಸಾರೂಪ್ಯದಲ್ಲಿ ನಾವು ಬೆಳೆಯಲು ಸಹಾಯ ಮಾಡಿ ಅಂತ ಕೇಳ್ಕೊತೀನಿ. ಈ ಕೂಟವನ್ನು ಸಹ ಆಶೀರ್ವದಿಸಿ, ಈ ಮೀಟಿಂಗ್ ಅನ್ನು ಆಶೀರ್ವದಿಸಿ, ವಾಕ್ಯವನ್ನು ಆಶೀರ್ವದಿಸಿ, ಬಂದಿರೋರನ್ನು ಆಶೀರ್ವದಿಸಿ ನಡೆಸಿ ಅಂತ ಕೇಳ್ಕೊತಾ ಎಲ್ಲ ಸ್ತುತಿಗಾನ ಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತಾ ನಮ್ಮ ರಕ್ಷಕನ ಒಡೆಯನಾಗಿರುವ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಪ್ರೀತಿಯ ತಂದೆ, ಆಮೆನ್. ಥ್ಯಾಂಕ್ ಯು. ಓಕೆ, ಕ್ರಿಸ್ತನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎನಿಸಿ ದೇವರ ವಾಕ್ಯವನ್ನು ಕೇಳುವಂತ ಒಂದು ಸದಾವಕಾಶವನ್ನು ಉಂಟು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ದಿನದವರೆಗೂ, ಯಾಕಂದ್ರೆ ಯುಗದ ಅಂತ್ಯದ ಭಾಗದಲ್ಲಿ ನಾವು ಜೀವಿಸ್ತಾ ಇದೀವಿ ಅನ್ನೋದನ್ನ ಈಗಾಗಲೇ ಹಲವಾರು ವಿಷಯಗಳ ಮೂಲಕ ನಾವು ನೋಡ್ಕೊಂಡ್ ಬರ್ತಾ ಇದ್ವಿ. ಅದಕ್ಕಿಂತ ಹೆಚ್ಚಾಗಿ ದೇವರ ಸತ್ಯ ಮತ್ತೆ ದೇವರ ಕೃಪೆ ನಮ್ಮೊಂದಿಗೆ ಇರೋದನ್ನ ಕೂಡ ನಾವು ನೋಡ್ತಾ ಇದೀವಿ. ನಾವು ನೋಡ್ತಿರುವಂತ 3ನೇ ಸಂಪುಟದ 6ನೇ ಅಧ್ಯಾಯದಲ್ಲಿ ಉಳಿದಿರುವಂತ ಒಂದು ಭಾಗವನ್ನ ಇವತ್ತು ನಾವು ಮುಂದುವರಿಸಿಕ್ ಹೋಗ್ತಿದ್ವಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾವು ನೋಡಿದಂತ ಈ ಸುಗ್ಗಿಯ ಕಾರ್ಯದಲ್ಲಿ ಹೇಗೆ ಬಾಬಿಲೋನ್ ಸಭೆಯು, ಅಂದ್ರೆ ಹೆಸರು ಕ್ರೈಸ್ತರ ಸಭೆ ಮಧ್ಯೆ ನಡೆದಿರುವಂತ ಅನೇಕ ತಪ್ಪಾದ ವಿಷಯಗಳ ಕುರಿತಾಗಿ ನಾವು ಓದ್ಕೊಂಡ್ ಬಂದ್ವಿ. ಇನ್ನು ಕೂಡ ಅವರಲ್ಲಿರುವಂತ ವಂಚನೆ ಇರ್ಬೋದು, ಬೋಧನೆ ಇರ್ಬೋದು, ಇದೆಲ್ಲನೂ ಕೂಡ ನಾವು ಕುಲಂಕುಷವಾಗಿ ಅದನ್ನ ಸ್ಟಡಿ ಮಾಡ್ಬೇಕಾದ್ರೆ ಎಲ್ಲವೂ ಯುಗದಾಂತ್ಯದಲ್ಲಿ ನಡಿಬೇಕಂತ ಪ್ರವಾದನೆ ನಮಗೆ ಎತ್ತು ತೋರಿಸ್ತಾ ಇತ್ತು. ಅದನ್ನ ನಾವು ಇಷ್ಟು ಮಟ್ಟಿಗೆ ಗಮನದಲ್ಲಿ ಇಟ್ಟು ನೋಡ್ತಿದೀವಿ ಅಂತ ನಮ್ಮೆಲ್ರಿಗೂ ಗೊತ್ತು. ನಾವೇ ನಮ್ಮನ್ನ ಗಮನಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ದೇವರ ಮಕ್ಕಳು ಇವತ್ತು ಕೂಡ ನಮ್ಮ ಪಾಠದ ಒಂದು ಮುಂದುವರೆದಂತ ಭಾಗ ನೋಡ್ತಾ ಇದೀವಿ. ಎಷ್ಟನೇ ಒಂದು ಅಧ್ಯಾಯ, ಎಷ್ಟನೇ ಒಂದು ಭಾಗ, ಯಾವ ಪುಟವನ್ನು ನೋಡ್ಬೇಕಾಗಿದೆ ಅಂತ ಗೊತ್ತಿದ್ಯಾ? ಸ್ಟಡಿ 61 ಬ್ರದರ್, ಅಧ್ಯಾಯ 6, ಪೇಜ್ ನಂಬರ್ 102. 61? ಹೌದು ಬ್ರದರ್, 60 ವರ್ಷದಲ್ಲಿ ಮುಗಿದಿದೆ. ಓಹೋ, ಅದೇ ನಾನೇ ತಪ್ಪಾಗಿ ಆಗ್ತಿದ್ದೀನಿ. ಓಕೆ, ನಿಮ್ಮ ಪ್ರಕಾರ 61 ಅಂದ್ರೆ ಸರಿ. ಓಕೆ, ಸೊ ಪೇಜ್ ನಂಬರ್ 102 ಬ್ರದರ್, 102 ಫಸ್ಟ್ ಪ್ಯಾರ. ಅದೇ ಕ್ರೈಸ್ತ ದೇಶಗಳ ಬಗ್ಗೆ ಮಾಡ್ಬೇಕು. ರೈಟ್ 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 62. 61 62 ಗೊತ್ತಿಲ್ಲ, ನೀವು ಹೇಳ್ತೀರಾ, ಆಗ್ತಿದ್ದೀನಿ. ನೋಡೋಣ. 61 ಬ್ರದರ್, 61. ಸರಿ, ಇಲ್ಲಿ. ಓಕೆ, ಕ್ರಿಸ್ತನ ಪ್ರೀತಿಯ ಸರಸ್ವರಿದೆ. ಸೊ ಇವತ್ತಿನ ಒಂದು ಅಧ್ಯಾಯದ ವಿಷಯವನ್ನ ನಾವು ಮುಂದುವರ್ಸೋಣ. ಈಗಾಗಲೇ ನಾವು ಕಳೆದ ವಾರಗಳಲ್ಲಿ ನೋಡಿದಂತ ವಿಷಯಗಳು, ಅಂದ್ರೆ ಮುಖ್ಯವಾಗಿ ನೋಡ್ಬೇಕಾದ್ರೆ ಕ್ರೈಸ್ತ ರಾಷ್ಟ್ರಗಳ ಮಧ್ಯದಲ್ಲಿ ಇದ್ದಂತ ಆ ಒಂದು ಸುಳ್ಳಾದನೆಯ ಪ್ರವಾದನೆಗಳ ವಿಷಯ, ಲೋಕಕ್ಕೆ ಉಂಟಾಗುವಂತಹ ಶಾಂತಿಯ ವಿಷಯಗಳಿರ್ಬೋದು, ಅದ್ರ ಬಗ್ಗೆ ಅದು ಮಾತಾಡ್ತಿರುವಂತ ವಿಷಯಗಳಿರ್ಬೋದು, ಅದೆಲ್ಲ ಕೂಡ ಈಗಿನ ಒಂದು ದೇವರ ಯೋಚನೆಗಳಿಗೆ, ದೇವರ ಮಹೋನ್ನತ ಸಂಕಲ್ಪದ
ವಿಷಯಗಳನ್ನು ನಾವು ಅಭ್ಯಾಸ ಮಾಡ್ತಿರ್ಬೇಕಾದ್ರೆ ಅದರಲ್ಲಿ ಈ ಅಂತ್ಯ ಕಾಲದಲ್ಲಿ ಸಮಾಧಾನ ಲೋಕಕ್ಕೆ ಬರೋದಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ ಅನ್ನೋ ವಿಷಯವನ್ನ ನಾವು ನೋಡಿದ್ದೀವಿ. ಯಾಕೆಂದ್ರೆ ದೇವರು ಈ ಪ್ರಪಂಚಕ್ಕೆ ಮುಯ್ಯಿ ತೀರಿಸುವಂತ ದಿನ ಇಲ್ಲವೇ ಈ ಲೋಕದಲ್ಲಿರುವಂತಹ ಎಲ್ಲ ಅಸತ್ಯ, ಸುಳ್ಳು, ಅನೀತಿಗೆ ವಿರುದ್ಧವಾಗಿ ದೇವರ ನ್ಯಾಯ ತೀರ್ಪು ಅದು ಕೊನೆಗಣಿಸುವಂತ ಒಂದು ದಿನವಾಗಿ ನಾವೆಲ್ಲರೂ ಕೂಡ ಈ ಅಂತ್ಯದ ದಿನವನ್ನು ನೋಡ್ತಾ ಇದ್ದೀವಿ. ಹಾಗಿರೋದ್ರಿಂದ ಇದನ್ನ ತಿಳಿದಿರುವಂತ ಇದರ ಬಗ್ಗೆ ಸರಿಯಾದ ಒಂದು ಪರಿಕಲ್ಪನೆ ಇಲ್ಲದೆ ಹೆಸರು ಕ್ರೈಸ್ತರು ಸತ್ಯವೇದದ ನಾಲೆಜ್ ಅದರ ಒಂದು ಜ್ಞಾನವೇ ಇಲ್ಲದೆ ಇಡೀ ಪ್ರಪಂಚಕ್ಕೆ ಸಮಾಧಾನ ಬರಬೇಕಾಗಿ ಅವರ ಒಂದು ಪ್ರಾರ್ಥನೆ ಇರ್ಬೋದು, ಭಾವನೆಗಳಿರ್ಬೋದು, ಸತ್ಯವೇದ ವಾಕ್ಯಗಳನ್ನ ಅರ್ಥ ಮಾಡ್ಕೊಂಡಿರುವಂತ ವಿಧಾನಗಳಿರ್ಬೋದು, ಎಲ್ಲವೂ ಕೂಡ ಕಾಣಿಸ್ತಾ ಇದೆ ಅನ್ನೋದನ್ನ ನಾವು ಲಾಸ್ಟ್ ಟೈಮ್ ಅದನ್ನ ಸಂಕ್ಷಿಪ್ತವಾಗಿ ನೋಡಿದ್ವಿ. ಕರೆಕ್ಟ್ ಅಲ್ವಾ? ಇವತ್ತು ನಾವು ಮುಂದುವರೆದಂತ ಒಂದು ಭಾಗವನ್ನ ನೋಡೋಣ. ಪೇಜ್ ನಂಬರ್ 102 ಅಲ್ವಾ? ಹೌದು ಬ್ರದರ್, 102. 102 ಎರಡನೇ ಪೇರಣ ಓದೋಣ. ಕ್ರೈಸ್ತ ದೇಶಗಳೆಂದು ಹೇಳಿಕೊಳ್ಳುವವರು ಚಿನ್ನ ಮತ್ತು ಅಧಿಕಾರ, ಮಹತ್ವಾಕಾಂಕ್ಷೆಯ ದುರಾಶೆಗಳಿಂದಾಗಿ ಇಷ್ಟವಿಲ್ಲದೆಯೇ ಅನ್ಯ ಜನಾಂಗಗಳ ದೇಶದಲ್ಲಿರುವ ಬಂದರುಗಳನ್ನು ತಮ್ಮ ವಾಣಿಜ್ಯ ಚಟುವಟಿಕೆಗಳಿಗೆ, ಇಂಗ್ಲಿಷ್ ಮತ್ತು ಜರ್ಮನ್ ರಮ್ ಮತ್ತು ಓಪಿಯಂಗಳಿಗೆ ಮತ್ತು ಅಮೆರಿಕದ ವಿಸ್ಕಿ ಮತ್ತು ಹೊಗೆಸೊಪ್ಪಿಗೆ ಮನಸ್ಸಿಲ್ಲದೆ ತೆಗೆದವು. ದೇವರ ಮೇಲಿನ ಪ್ರೀತಿ ಮತ್ತು ಅನ್ಯ ಜನರ ದೇಶಗಳ ಆಶೀರ್ವಾದ ಇವುಗಳಿಗೆ ಈ ಪ್ರಯತ್ನದಲ್ಲಿ ಯಾವುದೇ ಸ್ಥಾನವಿರಲಿಲ್ಲ. ಇಲ್ಲಿ ಒಂದು ಸುವ್ಯಕ್ತವಾದ ಪ್ರಸ್ತುತ ಚರಿತ್ರೆಯ ಸಣ್ಣ ಸಂಗತಿಯೊಂದಿದೆ. ಅದು ಕ್ರೈಸ್ತ ದೇಶಗಳೆಂದು ಹೇಳಿಕೊಳ್ಳುವವರಿಗೆ ಏನಾದರೂ ಆತ್ಮಸಾಕ್ಷಿ ಇರುವುದಾದರೆ ಅದನ್ನು ಬೆಚ್ಚಿ ಬೀಳಿಸುತ್ತದೆ. ಪೂರ್ವ ಆಫ್ರಿಕಾದ ನೋಪಿನ್ ಮಹಮ್ಮಡನ್ ಎಮೀರ್ ಎಂಬಾತನು ನೈಗರ್ ಮಿಷನ್ನಿನ ಬಿಷಪ್ ಕ್ರೌದರ್ ಎಂಬುವವರಿಗೆ ಮುಂದಣ ಸಂದೇಶವನ್ನು ಕಳುಹಿಸಿದನು. ಕಂಟಿನ್ಯೂ ಮಾಡ್ಲಾ ಬ್ರದರ್? ಇಲ್ಲಿ ಸಾಕು, ಇಲ್ಲಿಗೆ ನೋಡೋಣ ಕೆಲವೊಂದು ವಿಷಯವನ್ನ. ಪ್ರೀತಿಯ ಸಹೋದರರೇ, ಕ್ರೈಸ್ತ ರಾಷ್ಟ್ರಗಳು ಅಂತ ಹೇಳಿದಾಗ ಇವತ್ತಿಗೂ ಅಂದಿನ ಒಂದು ದಿನಕ್ಕೂ ಇರುವಂತ ಒಂದು ಡಿಫ್ರೆನ್ಸಿಯೇಷನ್ ನಾವು ಅರ್ಥ ಮಾಡ್ಕೊಬೇಕು. ಇವತ್ತು ನೋಡಿ, ನಾಗರಿಕತೆ ಅಂದ್ರೆ ಜನರು ತುಂಬಾ ನಾಲೆಜ್ ಆಗಿ ಇಂಟೆಲಿಜೆಂಟ್ ಆಗಿ ಇರೋದು ಮಾತ್ರವಲ್ಲದೆ ತಂತ್ರಜ್ಞಾನ ಕೂಡ ಇವತ್ತು ಬೆಳೆದಿದೆ. ಆದ್ರೆ ಅವತ್ತಿನ ಒಂದು ಕಾಲವನ್ನ ಕಂಪೇರ್ ಮಾಡಿ ನೋಡಿದಾಗ ಇಡೀ ಪ್ರಪಂಚಕ್ಕೆ ಬಿಸ್ನೆಸ್ ಅನ್ನೋದು ತುಂಬಾ ಮುಖ್ಯವಾದಂತ ಒಂದು ವಿಷಯ. ನಿಮ್ಗೆಲ್ರಿಗೂ ಗೊತ್ತು, ಭಾರತವನ್ನ ತಗೊಂಡಾಗ ಭಾರತದಲ್ಲಿರುವಂತ ಒಂದು ಸಾಂಬಾರು ಪದಾರ್ಥಗಳಿಗೆ ಪಾಶ್ಚಾತ್ಯ ದೇಶಗಳಲ್ಲಿ ತುಂಬಾ ಬೇಡಿಕೆ ಇತ್ತು. ಹಾಗಾಗಿ ಇಲ್ಲಿ ಬಂದು ಏನ್ ಮಾಡ್ತಿದ್ರು, ಕೆಲವೊಂದು ಸಾಂಬಾರು ಪದಾರ್ಥಗಳನ್ನ ಯಥೇಚ್ಛವಾಗಿ ಬೆಳೆತಿರುವಂತ ಪದಾರ್ಥಗಳನ್ನ ಅಲ್ಲಿ ತಗೊಂಡು ಹೋಗ್ತಿದ್ವಿ. ಸ್ಪೈಸಿಸ್ ನಿಮ್ಗೆಲ್ಲ ಗೊತ್ತೇ ಇದೆ, ಓದಿರ್ತೀರಾ. ಅದು ಮಾತ್ರವಲ್ಲದೆ ಈ ಒಂದು ಕ್ರೈಸ್ತ ರಾಜ್ಯಗಳು ಅಂತ ತಗೊಂಡಾಗ ಯಾವುದೆಲ್ಲ ಪೋಪನ ಒಂದು ಆಳ್ವಿಕೆಗೆ ಒಳಪಟ್ಟಿತ್ತೋ, ಪೋಪನ ಒಂದು ಕಂಟ್ರೋಲ್ ಅಲ್ಲಿ ಆಗಿನ ಕಾಲದಲ್ಲಿ ಇತ್ತೋ ಅಂತ ಒಂದು ರಾಷ್ಟ್ರಗಳಿಗೆ ಏನಪ್ಪಾ ಒಂದು ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ಈ ಒಂದು ವ್ಯಾಪಾರವನ್ನ ಯುರೋಪ್ನ ಬಿಟ್ಟು ಬೇರೆ ಎಲ್ಲ ಖಂಡಗಳಿಗೂ, ಏಷ್ಯಾ ಖಂಡಗಳಿಗೂ ಅಂತ ಪ್ಲೇಸ್ಗಳಲ್ಲಿ ಹರಡೋದಕ್ಕೆ ಒಂದು ಮುಖ್ಯವಾದ ಒಂದು ರೀಸನ್ ಏನಪ್ಪಾ ಇರ್ಬೇಕು ಅಂದ್ರೆ, ಅವ್ರಿಗೆ ಸುವಾರ್ತೆ ಸಾರೋದು ಒಂದು ರೀಸನ್, ಅಂದ್ರೆ ಮಿಷನರೀಸ್. ಸೊ ಮಿಷನರೀಸ್ ಅಂತ ಹೇಳಿದಾಗ ಒಂದು ದೇಶಗಳಿಗೆ ಹೋಗಿ, ಈಗ ಕ್ರೈಸ್ತರು ಅಂತ ಹೇಳಿದಾಗ ಸರೋಸರಿ ಯಾವತ್ತು ಕೂಡ ಸುಮ್ನೆ ಯಾವುದೇ ಒಂದು ದೇಶ ಅನ್ಯ ಜನಾಂಗದವರು ಬೇರೆ ವಿಗ್ರಹನ ಆರಾಧನೆ ಮಾಡ್ತಾರವರು, ಅವ್ರದೇ ಆದಂತ ಧರ್ಮವನ್ನ ಹೊಂದಿರುವಂತವ್ರು, ಅವರು ಅವಕಾಶವನ್ನ ಕೊಡ್ತಾ ಇರ್ಲಿಲ್ಲ ಎಲ್ಲೂ ಕೂಡ ಅಲ್ವಾ. ಅದರಲ್ಲಿ ತುಂಬಾ ಹೆಸರುವಾಸಿ ಅಂದ್ರೆ ಭಾರತ, ಚೈನಾ, ಪಾಕಿಸ್ತಾನ ಅಂತ ದೇಶಗಳು ಅವ್ರದೇ ಆದಂತ ವಿವಿಧ ಧರ್ಮಗಳನ್ನ ಹೊಂದ್ಕೊಂಡಿದ್ವು. ಈಗಿನ ಕಾಲದಂತೆ ಅವಾಗ ರಾಜರ ಆಳ್ವಿಕೆ ಇತ್ತು. ಹಾಗೆ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, ಒಂದು ಮುಖ್ಯವಾದ ಒಂದು ಕೆಲಸವನ್ನ ಅಂತ ಅಂದ್ರಾಗ ಅವರು ದೇಶದೊಳಗೆ ಕಾಲಿಡ್ತಾರಂತ ವಿಷಯ ಏನಪ್ಪಾ ಅಂದ್ರೆ, ಒಳ್ಳೆ ಒಂದು ಉದ್ದೇಶಕ್ಕೋಸ್ಕರ, ಒಳ್ಳೆ ಒಂದು ಕಾರ್ಯಕ್ಕೋಸ್ಕರ ಏನ್ ಮಾಡ್ತಿದ್ರು, ಅವ್ರು ಅದನ್ನ ಎಂಟರ್ ಆಗ್ತಿದ್ರು. ಆದ್ರೆ ಕಾಲಾಂತರದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ, ಅವರು
ಅದನ್ನ ಒಂದು ಬಿಸ್ನೆಸ್ ಆಗಿ ಒಂದು ವಾಣಿಜ್ಯ ಅಲ್ವಾ, ಇಂಥ ಒಂದು ಕಾರ್ಯಗಳಿಗೆ ಅದು ಯೂಸ್ ಮಾಡ್ತಿದ್ರು. ಅದ್ರಲ್ಲಿ ತುಂಬಾ ಅವರು ಏನ್ ಮಾರದಂತ ವಿಷಯಗಳೇನಪ್ಪ ಅಂದ್ರೆ ರಮ್, ಒಫೀಮು, ಅಮೆರಿಕದ ವಿಸ್ಕಿ, ಹೆಂಗಿದೆ ನೋಡ್ರಿ, ಹೊಗೆ ಸೊಪ್ಪು ಎಲ್ಲ ತುಂಬಾ ಬೇಡಿಕೆ ಅಲ್ವಾ. ಇದೆಲ್ಲ ಮನುಷ್ಯನಿಗೆ ಏನಕ್ಕೆ ಬೇಕು ಇದೆಲ್ಲ ಅಂದ್ರೆ, ಈಗ ರಮ್ಮು ಅಂತ ನಾವು ಕೇಳಿದೀವಿ ಅಷ್ಟೇ. ಇದೆಲ್ಲ ಯಾವ್ದು ನಮ್ಗೆ ಇಲ್ಲಿವರೆಗೂ ಅದನ್ನ ಟಚ್ ಮಾಡಿಲ್ಲ ಜೀವನದಲ್ಲಿ. ಅಲ್ಲ, ದೇವ್ರ ಕೃಪೆ ನಮ್ಗೆಲ್ಲ. ಕೆಲವರೆಲ್ಲ ನೀವು ಅಂತಹ ಒಂದು ಪಾಪದಿಂದ ಬಂದಿರಬಹುದು, ಅದನ್ನ ತಿಳಿದೇ ಇರುವಂತ ಸಮಯದಲ್ಲಿ ಈ ಒಂದು ವೈನ್ ಡ್ರಿಂಕ್ಸ್ಗೆಲ್ಲ ನೀವು ದಾಸತ್ವಗೊಳಗಾಗಿರ್ಬೋದು. ದೇವರ ಕೃಪೆಯಿಂದ ನೀವೆಲ್ಲ ಬಂದಿರ್ಬೋದು. ಓಕೆ, ಸೊ ಏನು ಈ ರಮ್ಮು, ಅಫೀಮ್ ಅಂತ ಹೇಳಿದಾಗ ಇದೇನಪ್ಪಾ ಅಂದ್ರೆ, ಒಫೀಮ್ ಅಂದ್ರೆ ಗೊತ್ತಿರ್ಬೇಕು ನಿಮ್ಗೆ, ಅದೊಂದು ಮತ್ತು ಕೊಡುವಂತ ಒಂದು ಡ್ರಗ್ಸ್ ರೀತಿಯಲ್ಲಿ ಇರುವಂತ ವಿಷಯ. ವಿಸ್ಕಿ, ಹೊಗೆ ಸೊಪ್ಪು ಏನ್ ಮಾಡುತ್ತೆ ಇದು ಮನುಷ್ಯನಿಗೆ? ಇದರ ಅವಶ್ಯಕತೆ ಏನಿದೆ? ಅಲ್ವಾ? ನೀವು ಒಂದ್ ವ್ಯಕ್ತಿ ಇದಕ್ಕೆ ಅಡಿಕ್ಟ್ ಆಗಿರೋದಕ್ಕೆ ಕಾರಣವೇನು? ಏನೋ ಸ್ವಲ್ಪ ನೋವನ್ನು ಮರೆಯಕ್ಕೆ, ಏನೋ ಮನಸ್ಸಿಗೆ ಏನೋ ಶಾಂತಿ ಕೊಡುತ್ತೆ ಅಂತ ಮಾಡ್ತಾರೆ. ನಾವಂತೂ ಮಾಡಿಲ್ಲ. ಈ ತರ ಹೇಳ್ತಾರೆ, ಒಂದು ಸಮಾಧಾನಕ್ಕೆ. ಓಕೆ ಓಕೆ ಅಲ್ವಾ, ಬೇಜಾರಾದಾಗ ಏನೋ ಮಾಡ್ತಾರೆ. ಹಾ ಹೌದು. ಸರ್, ಇದೆಲ್ಲ ಏನಪ್ಪಾ ಅಂದ್ರೆ, ಒಬ್ಬ ಮನುಷ್ಯನ ನಿಜ ಜೀವನದಲ್ಲಿ, ಅಲ್ಲ ಬ್ರದರ್ ಹೇಳ್ದಂಗೆ ಒಂದ್ ರೀತಿಲಿ ಏನಪ್ಪಾ ಅಂದ್ರೆ, ಏನೋ ಪೇನ್ ಆಯ್ತು, ಏನೋ ಕಷ್ಟವಾಯ್ತು, ಮನಸ್ಸಿನ ಟೆನ್ಷನ್ ಆಯ್ತು, ಏನೋ ನೋವಾಯ್ತು ಅಲ್ವಾ. ಇದು ಕೆಲವೊಂದ್ ಟೈಮಲ್ಲಿ ಈ ಕೆಲಸ ಮಾಡೋರು, ಕಷ್ಟಪಡೋರು, ಅದು ಕೆಲವೊಂದ್ ಟೈಮಲ್ಲಿ ದೇಹದ ಆಯಾಸವನ್ನು ಮರೆಯೋದಕ್ಕೆ, ನೋವಿನ ಮರೆಯೋದಕ್ಕೆ ಕುಡಿಯೋದು ಅಂತದ್ದು ವಿಷಯಗಳು ಬೇರೆ. ನಾನು ಮಾತಾಡ್ತಿರೋಂಥ ವಿಷಯ ಏನಪ್ಪಾ ಅಂದ್ರೆ, ಶ್ರೀಮಂತಿಕೆ ದೇಶಗಳು, ಲಕ್ಸುರಿ ಲೈಫ್ ಅಲ್ಲಿ ಇರುವಂತ ವ್ಯಕ್ತಿ ಇಂಥ ಒಂದು ವಿಷಯಗಳನ್ನ, ಇಂಥವನ್ನ ಆತ ತನ್ನ ಜೀವನದಲ್ಲಿ ಏನ್ ಮಾಡ್ತಾನೆ, ತಗೊಂಡು ನೋಡಿ. ಈಗ ವಿಸ್ಕಿ, ರಮ್ಮು ಅಂತೆಲ್ಲ ಕೆಲವೊಂದು ವೈನ್ ಎಲ್ಲ ಇದೆಯಲ್ಲ, ತುಂಬಾನೇ ಕಾಸ್ಟ್ಲಿ ಇದೆ. ನಾವು ತಗೊಳ್ಳೋಂತ ಒಂದು ಲೋಕಲ್ ಬ್ರಾಂಡ್ಸ್ ತರ ಇಲ್ಲ, ಇಂಟರ್ನ್ಯಾಷನಲ್ ಇದ್ ಲೆವೆಲ್ ತಗೊಂಡಾಗ, ನಮ್ಮ ಬೆಂಗಳೂರೆಲ್ಲ ನೀವೆಲ್ಲ ಬಂದಿರ್ಬೋದು. ಮೊದ್ಲೆಲ್ಲ ಅದಕ್ಕೆ ಏನೋ ಕೆಲವೊಂದು ಅಡ್ಡಿಗಳಿರ್ಬೋದು. ಅಂದ್ರೆ ಅದನ್ನ ರೆಸ್ಟ್ರಿಕ್ಷನ್ ಪ್ಲೇಸ್ ಅಲ್ಲಿ ಮಾಡ್ತಾ ಇದ್ರಿ, ಇವಾಗ ಓಪನ್ ಪ್ಲೇಸ್ ಅಲ್ಲಿ ಮಾಡ್ತಾರೆ ಅದನ್ನ. ಅದಕ್ಕೆ ಅಂದ್ಬಿಟ್ಟು ದೊಡ್ಡ ದೊಡ್ಡ ಶೋರೂಮ್ ಅಲ್ಲಿ, ದೊಡ್ಡ ದೊಡ್ಡ ಪ್ಲೇಸ್ ಅಲ್ಲಿ ಆರಾಮಾಗಿ ಜನರ ಮುಂದೆ ಏನ್ ಮಾಡ್ತಾರೆ, ಕೆಲವೊಂದು ವಿಷಯಗಳನ್ನ ಮಾರಾಟ ಮಾಡೋದು. ಅಷ್ಟ್ರ ಮಟ್ಟಿಗೆ ಸರ್ಕಾರ ಏನ್ ಮಾಡಿದೆ, ಅದಕ್ಕೆ ಲೈಸೆನ್ಸ್ ನ ಕೊಟ್ಟಿದೆ ಕ್ರಿಸ್ತನ ಸರ್, ಮಾರಾಟ ಮಾಡೋದಕ್ಕೆ. ಹಾಗಾಗಿ ಇದೇ ರೀತಿಯಾಗಿ ಏನಪ್ಪಾ ಅಂದ್ರೆ, ಯಾಕೆ ಈ ರೀತಿ ಮಾರಾಟ ಮಾಡೋದಕ್ಕೆ ಲೈಸೆನ್ಸ್ ಸಿಗ್ತಿದೆ ಅಂದ್ರೆ, ಯಾಕಂದ್ರೆ ಒಂದು ಸರ್ಕಾರದ ಒಂದು ದೊಡ್ಡ ಒಂದು ಖಜಾನ ಅಂದ್ರೆ, ಅವರ ಒಂದು ಹಣದ ಒಂದು ವಿಶ್ವನ ತುಂಬಾ ಪೂರೈಸುವಂತದ್ದು ಒಂದು ಭಾಗವಾಗಿದೆ ಇವತ್ತು. ಯಾವ್ದಪ್ಪ ಅಂದ್ರೆ, ಈ ಒಂದು ಏನದು ಮತ್ತು ಕೊಡುವಂತ ವಿಸ್ಕಿಗಳು, ರಮ್ ಅಂತ ಇರ್ಬೋದು ಅಲ್ವಾ, ಈ ಸಾರಾಯಿ ಅಂಗಡಿಗಳಿರ್ಬೋದು, ಇಂಥದೆಲ್ಲ. ಇದು ಇವತ್ತು ನೆನ್ನೆ ಬಂದಿದ್ದೆಲ್ಲ ಕ್ರಿಸ್ತನ ಸರಿ. ಭಾರತಕ್ಕೆ ಪರಿಚಯ ಆಗಿರೋದು ಏನಪ್ಪಾ ಅಂದ್ರೆ, ಹಿಂದಿನ ಕಾಲದಲ್ಲಿ ಜನ ಅದನ್ನ ಬೇರೆ ರೀತಿ ಎಲ್ಲ ಬಳಸ್ತಾ ಇದ್ರು. ನಮ್ಮ ಭಾರತದಲ್ಲಿ ಇರ್ಬೋದು ಕೆಲವೊಂದು ವಸ್ತುಗಳನ್ನ, ಕೆಲವೊಂದು ಅದನ್ನ ತುಂಬಾ ದಿವಸ ಬೇಯಿಸಿ, ಅದನ್ನ ತುಂಬಾ ದಿನಗಳ ಇಟ್ಟು, ಅದು ಆಲ್ಕೋಹಾಲ್ ಮತ್ತಾಗಿ ಪರಿವರ್ತನೆ ಆಗ ಕುಡಿಯುವಂತ ಒಂದು ಅಭ್ಯಾಸ ಇತ್ತು. ಆದ್ರೆ ಇವತ್ತು ಕೂಡ ನೋಡ್ಬೇಕಾದ್ರೆ, ನೀವು ಹಲವಾರು ಹೆಸರುಗಳಲ್ಲಿ ಹೆಂಗೆ ಮೆಡಿಕಲ್ ಶಾಪ್ ಅಲ್ಲಿ ಟಾನಿಕ್ಗಳು ಇರುತ್ತೋ, ಆ ತರ ಇದೆ. ಪ್ರತಿಯೊಬ್ಬ ವ್ಯಕ್ತಿ ಕೆಲವೊಂದು ಅದನ್ನ ಪರ್ಟಿಕ್ಯುಲರ್ ಒಂದು ವಿಷಯವನ್ನ ಏನ್ ಮಾಡ್ತಾನೆ, ಅದನ್ನ ಮಾರಾಟ ಮಾಡೋದು ದೊಡ್ಡ ಮಟ್ಟಿಗಿದೆ. ಇದೊಂದು ದೊಡ್ಡ ಮಟ್ಟದ ಒಂದು ಬಿಸ್ನೆಸ್, ಪ್ರಪಂಚದ ದೊಡ್ಡ ಮಟ್ಟದ ಒಂದು ಬಿಸ್ನೆಸ್ ಇದು ಇವತ್ತು ನೆನೆ ಇಲ್ಲ, ಬಟ್ ಆಗಿನ ಕಾಲದಲ್ಲಿ ಕೂಡ ಇವರು ಈ ಮಾರಾಟ ಮಾಡೋದಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾ ಇದ್ರು. ನೋಡ್ರಿ, ಈಗ ಮಾರಾಟ ಮಾಡುವಂತ ಒಂದು ಉದ್ದೇಶ ಇಟ್ಕೊಂಡ್ ಬರುವಂತವ್ರು ಒಂದು ದೇಶದಲ್ಲಿ ಜನರಿಗೆ ಆಶೀರ್ವಾದ ತರೋದಾಗ್ಲಿ, ಅವರಿಗೆ ಪ್ರೀತಿನ ತೋರ್ಸೋದಾಗ್ಲಿ, ಅದು ನಿಜವಾಗಿರ್ತಿತ್ತಾ? ಆ ರೀತಿ ತೋರ್ಸಂತ ಪ್ರೀತಿಯ ಹಿನ್ನೆಲೆ ಏನಿರ್ತಿತ್ತು? ಕರ್ನಾಟಕ ಅವರು ಪ್ರೀತಿಯಿಂದ ಮಾತಾಡೋದಿರ್ಬೋದು, ಪ್ರೀತಿಯಿಂದ ಕೆಲವೊಂದು ವಿಷಯಗಳನ್ನ ಮಾತಾಡೋದಿರ್ಬೋದು, ಇದೆಲ್ಲ ಆ ಪ್ರೀತಿ ಅಂತ ಕಾಣಿಸ್ಕೊಳ್ಪಟ್ರು. ಅದರ ಹಿನ್ನೆಲೆ ಏನಪ್ಪಾ ಅಂದ್ರೆ, ಬಿಸ್ನೆಸ್. ಜನರಿಗೆ ನಮ್ಮ ವಸ್ತುಗಳನ್ನ ಮಾರಿ ದುಡ್ಡುಗಳನ್ನ ಪಡ್ಕೊಬೇಕು ಅಲ್ವಾ, ಜನರಿಂದ ಹಣಗಳನ್ನ ಗಳಿಸ್ಬೇಕು ಅಂತ ಉದ್ದೇಶವೇ ಅದರ ಮೂಲ ಒಂದು ಅಂಶವಾಗಿತ್ತು. ಅದಕ್ಕೆ ನೋಡ್ಬೇಕಾದ್ರೆ ಹಿಸ್ಟ್ರಿಯಲ್ಲಿ ಹಲವಾರು ವಿಷಯಗಳನ್ನ ಇಲ್ಲಿ ಮಾತಾಡ್ತಾರೆ. ಒಬ್ಬ ವ್ಯಕ್ತಿ ಹೇಳುವಂತ ರೀತಿಯಲ್ಲಿ ಅಲ್ವಾ, ಒಬ್ಬ ಬಿಷಪ್ ಹೇಳುವಂತ ವಿಷಯಗಳನ್ನ ಇಲ್ಲಿ ಮಾತಾಡ್ತಾ ಇದ್ದಾರೆ. ಕಂಟಿನ್ಯೂ ಮಾಡೋಣ ಆ ವಿಷಯವನ್ನ. ಕಂಟಿನ್ಯೂ ಮಾಡಿ, ಇದೊಂದು ದೀರ್ಘವಾದ ವಿಷಯವಲ್ಲ. ಓದ್ರಿ. ಇದೊಂದು ದೀರ್ಘವಾದ ವಿಷಯವಲ್ಲ, ಅದು ಬರಸ, ರಮ್ದ ಬಗ್ಗೆಯಾಗಿದೆ. ಬರಸ ಅದು ನಮ್ಮ ದೇಶವನ್ನು ನಾಶಪಡಿಸುತ್ತಿದೆ. ಅದು ನಮ್ಮ ಜನರನ್ನು ಬಹಳವಾಗಿ ನಾಶಪಡಿಸಿದೆ.
ಅದು ನಮ್ಮ ಜನರನ್ನು ಹುಚ್ಚರನ್ನಾಗಿ ಮಾಡಿದೆ. ಮಲಾಮ್ ಕಿಪ್ರವರೇ, ನಾನು ಈ ಬರಹವನ್ನು ಮರೆಯದಿರಿ ಎಂದು ನಿಮ್ಮನ್ನು ಬೇಡಿಕೊಳ್ಳುತ್ತಿದ್ದೇನೆ. ಯಾಕೆಂದರೆ ನಾವೆಲ್ಲರೂ ಆತನು ಕ್ರೌದರ್ ಮಹಾಯಾಜಕರುಗಳನ್ನು, ಆಂಗ್ಲಿಕನ್ ಚರ್ಚ್ ಮಿಷನ್ ಸೊಸೈಟಿಯವರ ಸಮಿತಿ, ಅವರು ಆಂಗ್ಲ ರಾಣಿಯನ್ನು, ಚರ್ಚ್ ಆಫ್ ಇಂಗ್ಲೆಂಡಿನ ಮುಖ್ಯಸ್ಥರು ಈ ದೇಶಕ್ಕೆ ಬರಸ ತರುವುದನ್ನು ನಿಲ್ಲಿಸುವಂತೆ ಬೇಡಿಕೊಳ್ಳಬೇಕೆಂದು ಹೇಳುವಂತೆ ಕೇಳಿಕೊಳ್ಳುತ್ತೇವೆ. ಓಕೆ, ನೋಡ್ರಿ ಕ್ರಿಸ್ತನ ಸರಸರೇ, ಈ ಒಂದು ಈ ಆಫ್ರಿಕಾದಲ್ಲಿರುವಂತ ಒಬ್ಬ ಅಂದ್ರೆ ಎಮೀರ್ ಅಂತ ಹೇಳಿದಾಗ ಅಲ್ಲಿ ಒಬ್ಬ ಮಿನಿಸ್ಟರ್ ಇಲ್ಲ ಒಬ್ಬ ಒಂದು ರಾಜ್ಯದ ಸ್ಥಾನದಲ್ಲಿರುವಂತ ಅಧಿಕಾರ ಸ್ಥಾನದಲ್ಲಿರುವಂತ ಒಬ್ಬ ವ್ಯಕ್ತಿ ಬಿಷಪ್ಗೆ ಏನ್ ಮಾಡ್ತಾರೆ ಎಂಬಾತ ಅಂದ್ರೆ ಬಿಷಪ್ಗೆ ಏನ್ ಮಾಡ್ತಾರೆ, ಈ ಒಂದು ಲೆಟರ್ನ ಬರೀತಾರೆ. ಏನಂತ ಬರೀತಾ ಇದಾರೆ ಅಂದ್ರೆ, ಈ ರೋಮ್ ದೇಶದಿಂದ ಬರುವಂತ ಇಲ್ಲವೇ ರೋಮ್ ಕಡೆಯಿಂದ ಬೇರೆ ಬೇರೆ ಬಿಷಪ್ಗೆ ಅಂದ್ರೆ ಪೋಪ್ಗೆ ಅಧೀನದಲ್ಲಿರುವಂತ ಇಂಥವ್ರ ಮೂಲಕ ಮಾಡುವಂತ ಈ ಬಿಸ್ನೆಸ್ ಇದೆಯಲ್ಲ, ನೋಡ್ರಿ ಈ ಬಿಸ್ನೆಸ್ ಯಾವ ರೀತಿ ಇರುತ್ತೆ ಅಂದ್ರೆ ಸಿಂಪಲ್. ಅದು ಯಾವ ರೀತಿ ಹೇಳ್ಬಹುದು ಅಂದ್ರೆ, ಒಂದು ದೇಶದಲ್ಲಿ ಮಿಷನರಿ ಅಂತ ಹೋಗೋದು, ಅಲ್ಲೊಂದು ಚರ್ಚಿನ ಸ್ಥಾಪನೆ ಮಾಡೋದು. ಅಲ್ಲೊಂದು ಚರ್ಚಿನ ಸ್ಥಾಪನೆ ಮಾಡಿದಾಗ ಅದು ತನ್ನದೇ ಆದಂತ ಒಂದು ಕ್ರೈಸ್ತ ಧರ್ಮದ ಒಂದು ನೆಲೆ ಅದಾಗಿರುತ್ತೆ. ಅದ್ರ ಮೂಲಕ ಹೊರಡೆಯಿಂದ ಹಲವಾರು ಪಾದ್ರಿಗಳಿರ್ಬೋದು ಇಲ್ಲ ಬಿಷಪ್ ಇರ್ಬೋದು, ಅವಾಗ ಬಂದು ಹೋಗುವಂತ ಕೆಲಸಗಳು ನಡೀತಾ ಇರುತ್ತೆ. ಈ ಬಂದು ಹೋಗುವಂತ ಕೆಲಸದಲ್ಲಿ ಸಂಪರ್ಕ ವ್ಯವಸ್ಥೆ ಆಗ್ಬಿಡುತ್ತೆ. ಅಂದ್ರೆ ಆ ದೇಶಕ್ಕೆ ಮಧ್ಯೆ ಏನಾಗುತ್ತೆ, ಒಂದು ಕಮ್ಯುನಿಕೇಶನ್ ಡೆವಲಪ್ ಆಗುತ್ತೆ. ಈ ರೀತಿ ಡೆವಲಪ್ ಆಗ್ತಾ ಏನಾಗುತ್ತೆ, ಕ್ರಮೇಣ ವ್ಯಾಪಾರನ ಒಳಗಡೆ ಎಂಟರ್ ಮಾಡ್ತಾರೆ. ಎಂಟರ್ ಮಾಡಿ ಏನ್ ಮಾಡ್ತಾರೆ ಅಂದ್ರೆ, ಇದನ್ನ ಮಾರಾಟ ಮಾಡೋದನ್ನ ಶುರು ಮಾಡ್ತಾರೆ. ಅದರಲ್ಲಿ ಬರಸ ರಮ್ ಬಗ್ಗೆ ಮಾತಾಡ್ತೀವಿ, ರಮ್ ಅಲ್ವಾ. ಬರಸ ರಮ್ ಏನ್ ಮಾಡ್ತಿದೆ ಅಂದ್ರೆ, ಸಾಧಾರಣವಾಗಿ ನಮ್ಮೆಲ್ಲರಿಗೂ ಗೊತ್ತಿದೆ, ಇದೆಲ್ಲ ಮನುಷ್ಯರಿಗೆ ಮತ್ತು ಕೊಡುವಂಥದ್ದು. ಕೆಲವೊಂದು ಡ್ರಗ್ಸ್ ಇದೆ, ಕ್ರಿಸ್ತನ ಹೆಸರು ಇದೆ. ಒಂದ್ಸರಿ ನಾವೇನಾದ್ರೂ ಅದಕ್ಕೆ ಅಭ್ಯಾಸ ಆಗ್ಬಿಟ್ರೆ ನಾವು ಅದನ್ನ ಬಿಟ್ರು ಅದು ನಮ್ಮನ್ನ ಬಿಡಲ್ಲ. ಅಷ್ಟ್ರ ಮಟ್ಟಿಗೆ ಇದೆಲ್ಲ ಅಡಿಕ್ಟ್ ಅಂತಾರಲ್ವಾ. ಅಂದ್ರೆ ಅದೇನಾಗ್ಬಿಡುತ್ತೆ ಅಂದ್ರೆ, ಅದು ಅಭ್ಯಾಸದ ಫಲವಾಗ್ಬಿಡುತ್ತೆ. ಅದು ಅಭ್ಯಾಸನ ಅವಾಯ್ಡ್ ಮಾಡಕ್ಕೆ ಆಗಲ್ಲ. ಕೆಲವೊಂದು ನಮ್ಗೆ ಅದು ಇಲ್ದೇ ಇರಕ್ಕಾಗಲ್ಲ. ಕೆಲವೊಂದು ಹಾಗೆ ಈ ಡ್ರಗ್ಸ್ ಎಲ್ಲ ನೋಡ್ಬೇಕಾದ್ರೆ, ನೀವು ಇವತ್ತು ಈ ಡ್ರಗ್ಸ್ ಅನ್ನ ನಾವು ಸಾಮಾನ್ಯವಾಗಿ ವೈನೇ ಒಂದು ಡ್ರಗ್ಸ್ ಅಂತ ತಿಳ್ಕೊಂತೀವಿ, ಸಾರಾಯಿನೇ ಡ್ರಗ್ಸ್ ಅಂದ್ಬಿಟ್ಟು. ನಾವು ತಗೊಳ್ಳೋ ಔಷಧಿಗಳು ಕೆಲವೊಂದು ಡ್ರಗ್ಸ್. ಕೆಲವೊಂದು ಔಷಧಿನ ತಗೊಂಡು ಶುರು ಮಾಡಿದ್ಮೇಲೆ ಅದ್ ನಿಲ್ಸಕ್ಕೆ ನಮ್ಗೆ ಆಗೋದೇ ಇಲ್ಲ. ಅದಿದ್ರೇನೆ ನಮ್ಮ ದೇಹ ಆ ರೀತಿ ಆಗ್ಬಿಡುತ್ತೆ ನೋಡ್ರಿ. ಅದು ನಮ್ಗೆ ಯಾಕೆ ನಾನು ಈ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಂದ್ರೆ, ಯಾರು ಡ್ರಗ್ಸ್ ಬಗ್ಗೆ ಅಂದ್ರೆ ಈ ವಿಸ್ಕಿ ಬ್ರಾಂದಿ ಅನ್ನುವಂತ ಮಾತುಗಳ ಬಗ್ಗೆ ನಮ್ಗೆ ಅಷ್ಟಾಗಿ ಗೊತ್ತಿರಲ್ಲ. ಕೇಳಿರ್ತೀವಿ, ಅದು ನಾವೇನು ಯೂಸ್ ಮಾಡಿಲ್ಲ. ಅದರ ಪರಿಣಾಮ ನಮ್ಮ ದೇಹದಲ್ಲಿ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ. ಆದ್ರೆ ಔಷಧಿನ ತಗೊಂಡ್ರೆ ನಮ್ಗೆಲ್ರಿಗೂ ಗೊತ್ತಿರ್ಬೋದು. ಆಲ್ಮೋಸ್ಟ್ ಕೆಲವೊಂದು ಔಷಧಿ ನಾವು ಶುರು ಮಾಡಕ್ಕೆ ತಗೊಂಡ್ಬಿಟ್ರೆ ಅದು ಇಲ್ದೇ ಇದ್ರೆ ನಮ್ ದೇಹ ಅದು ಸರಿಯಾಗಿ ನಡೆಯಲ್ಲ, ಕಾರ್ಯ ಮಾಡಲ್ಲ. ಅದಕ್ಕೆ ಆ ಒಂದು ಔಷಧಿ ಬೇಕು. ಅದಕ್ಕೆ ಮೆಡಿಕಲ್ ಶಾಪ್ ಎಲ್ಲ ಹೋದಾಗ ಅಲ್ಲಿ ಹಾಕಿರ್ತಾರೆ ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ಅಲ್ವಾ. ಕೆಲವೊಂದು ರಾಸಾಯನಿಕ ಪದಾರ್ಥಗಳಿಂದ ಬಂದಿರುತ್ತೆ, ಕೆಲವೊಂದು ಡ್ರಗ್ಸ್ ಆಗಿರುತ್ತೆ. ಈ ಡ್ರಗ್ಸ್ ಎಲ್ಲ ಏನಪ್ಪಾ ಅಂದ್ರೆ ನಮ್ಮ ನರವ್ಯೂಹಗಳ ಮೇಲೆ ಕೆಲಸ ಮಾಡುತ್ತೆ, ನಮ್ಮ ನರ ಮಂಡಲಗಳಲ್ಲಿ ಕೆಲಸ ಮಾಡುತ್ತೆ. ಆದ್ರಿಂದ ಅದರ ಏರುಪೇರುಗಳು ತುಂಬಾ ಇರುತ್ತೆ. ಯಾವಾಗ ಅದು ಡ್ರಗ್ಸ್ ಆಗಿರುತ್ತೋ ಅದು ನಮ್ಮ ನರಮಂಡಲಗಳಲ್ಲಿ ಕೆಲಸ ಮಾಡುತ್ತೆ, ನಮ್ಮ ನರ್ವ್ ಸಿಸ್ಟಮ್ನ ಎಫೆಕ್ಟ್ ಮಾಡುತ್ತೆ. ಇದು ಕೂಡ ಅದೇ ರೀತಿಯಾದಂತ ಒಂದು ವಿಷಯ ಅಲ್ವಾ. ನಮ್ಮ ಕಂಟ್ರೋಲ್ ತಪ್ಪುತ್ತೆ. ಇದರಿಂದ ಏನಾಯ್ತು ಅಂದ್ರೆ, ದೇಶದ ಜನರು ಇದಕ್ಕೆ ಅಡಿಕ್ಟ್ ಆಗ್ಬಿಟ್ರು. ಅಡಿಕ್ಟ್ ಅಂದ್ರೆ ಹೆಂಗಿರುತ್ತೆ ಗೊತ್ತಾ ಕ್ರಿಸ್ತನ ಸರಸರೇ, ನಿಮ್ಗೆಲ್ಲ ಗೊತ್ತಿರ್ಬೇಕು. ಕೆಲವೊಂದು ಟೈಮಲ್ಲಿ ನಮ್ಮ ಕಡೆ ಕೆಲವರೆಲ್ಲ ಇದಾರೆ, ನನ್ಗೆ ಗೊತ್ತಿರೋ ಮಟ್ಟಿಗೆ ಕೆಲ್ಸಕ್ಕೆ ಹೋಗಲ್ಲ, ಸಾರಾಯಿ ಅಂಗಡಿಲಿ ಇರ್ತಾರೆ. ಹೋಗ್ಬಿಟ್ಟು ಸಾರಾಯಿ ಕುಡಿತಾರೆ. ಕುಡಿದು ಖಾಲಿ ಆದ್ಮೇಲೆ ಜೋಬೆಲ್ಲ ಖಾಲಿ ಆಗುತ್ತೆ. ಬಂದ್ ಮನೇಲಿ ಹೆಂಡತಿನಿ ಹೊಡೆದು ಹೆಂಡತಿ ಕುತ್ತಿಗೆಲಿರೋಂಥ ಸಾರಾಗಿರಾಳ ಕಿತ್ಕೊಂಡು ಹೋಗ್ತಾರೆ. ಮಕ್ಳು ನೋಡಿದು ಮನೇಲಿರೋ ಪಾತ್ರೆ ತಗೊಂಡೋಗಿ ಅಡ ಇಕ್ತಾರೆ. ಮನೇಲಿರೋದೆಲ್ಲ ಮಾರ್ಬಿಟ್ಟು ಕುಡಿತಾರೆ ಅಲ್ವಾ. ಅಷ್ಟ್ರ ಮಟ್ಟಿಗೆ ಏನಾಗ್ತಾರೆ ಅಂದ್ರೆ, ಈ ಡ್ರಗ್ಸ್ಗೆ ಅಡಿಕ್ಟ್ ಆಗ್ಬಿಡ್ತಾರೆ. ಆಗದೇ ಇಲ್ಲ ಅವ್ರು ಬಿಡ್ಸಕ್ಕೆ ಆಗಲ್ಲ. ಬೇಕಾಗಿ ದಿನ ಬೇಕಿಲ್ಲ ಅಂದ್ರೆ ಹುಚ್ಚರಾಗ್ಬಿಡ್ತಾರೆ ಅವ್ರು, ಗೊತ್ತಾ. ಅಷ್ಟ್ರ ಮಟ್ಟಿಗೆ ಇದ್ರ ಎಫೆಕ್ಟ್ ಇರೋದು. ನೋಡ್ರಿ ಇದೆಲ್ಲ ಹೆಂಗಿದೆ ಅಂದ್ರೆ, ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ ಯಾರಪ್ಪ ಅಂದ್ರೆ ನಮ್ಮ ಕ್ರೈಸ್ತರು. ಅದ್ರಲ್ಲೂ ಕೂಡ ಈ ಪೋಪಸಿ ಸಿಸ್ಟಮ್ ಎಷ್ಟ್ರ ಮಟ್ಟಿಗಿದೆ ಬೇಡ್ಕೊಳ್ತಾರೆ ನೋಡ್ರಿ ಅವರು, ದಯವಿಟ್ಟು ಇದನ್ನ ನಿಲ್ಸ್ಬಿಡ್ರಿ. ನೀವು ಇದನ್ನ ನಿಲ್ಸಿದ್ರೆ ಒಳ್ಳೇದು. ಯಾಕಂದ್ರೆ ಇದರಿಂದ ನಮ್ಮ ಒಂದು ದೇಶ ಹಾಳಾಗ್ತಾ ಇದೆ, ದೇಶದ ಜನರು ಹಾಳಾಗ್ತಾ ಇದ್ರೆ ಅಂದ್ಬಿಟ್ಟು ಏನ್ ಮಾಡ್ತಾ ಇದ್ರೆ ಬೇಡ್ತಾ ಇದ್ರು. ಅದನ್ನ ನೋಡ್ಬೋದು. ಇದೆಲ್ಲ ಚರಿತ್ರೆಯಲ್ಲಿ ರೆಕಾರ್ಡ್ ಮಾಡಿರುವಂತ ವಿಷಯ. ಇದನ್ನೆಲ್ಲ ಇದನ್ನು ಸುಳ್ಳಾದ ಮಾಹಿತಿ ಅಲ್ಲ, ಇದೆಲ್ಲ ಹಿಸ್ಟ್ರಿ. ಇದು ನಾವು ಓದ್ತಿರೋದಿಕ್ ಹಿಸ್ಟ್ರಿ. ಆ ಹಿಸ್ಟ್ರಿನ ಸಹೋದರ ಏನ್ ಮಾಡ್ತಾ ಇದ್ರಿ ಇಲ್ಲಿ, ನಮ್ಮ ಸತ್ಯವಾಕ್ಯಕ್ಕೆ ಕನೆಕ್ಟ್ ಮಾಡ್ತಾ ಇದಾರೆ ಅಷ್ಟೇ. ಓಕೆನಾ. ಸೊ ಮುಂದುವರ್ಸೋಣ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಹೋದ್ರಿ, ಯಾಕೆ ತಡವಾಗ್ತಿದ್ರಿ, ಎಲ್ಲ ಸ್ಲೋ ಮಾಡ್ತಾ ಇದ್ರೆ. ಯಾರಾದ್ರೂ ಓದ್ಬೋದಲ್ವಾ, ಸ್ಟಕ್ ಅಂತ ಹೋದ್ರಿ. ಓದ್ದವ್ರು ಹೋದ್ರಿ, ಸ್ವಲ್ಪ ಸ್ಪೀಡ್ ಆಗಿ ಮಾಡಿದ್ರೆ ನಾನು ಸ್ವಲ್ಪ ಸ್ಪೀಡ್ ಆಗಿ ಮುಗಿಸ್ಕೊಂಡು ಹೋಗ್ತೇನೆ, ಲೇಟ್ ಆಗ್ತದೆ. ದೇವರ ಮತ್ತು ಪ್ರವಾದಿಗಳ ಸಲುವಾಗಿ
ದೇವರ ಮತ್ತು ಪ್ರವಾದಿಗಳ ಆತನ ಸಂದೇಶಕರ ನಿಮಿತ್ತ ಆತನು ಈ ಸಂಗತಿಯ ಬಗ್ಗೆ ಈ ಕಾರ್ಯದಲ್ಲಿ ದೇವರು ಆತನನ್ನು ಆಶೀರ್ವದಿಸುವನು ಎಂದು ಆತನಿಗೆ ಹೇಳಿರಿ. ಇದು ಓಕೆ, ಹಾ ಕರೆ ಓದ್ಬಿಡಿ ಸಾರಿ ಓದಿ. ಇದು ಮಲಿಕೆ ನೂಪದ ಮಲಿಕೆ ಎಮೀರ್ ಆಫ್ ನೂಪ್ ನ ಬಾಯಿಯ ಮಾತುಗಳಾಗಿವೆ. ಓಕೆ ಅಲ್ವಾ? ಸೊ ನೋಡಿ, ಕ್ರಿಸ್ತನ ಬಿದ್ದ ಸರ್ ಇದೆ, ಇದು ಕಂಟಿನ್ಯೂ ಪಾರ್ಟ್, ನಮ್ಮ ಮೇಲೆ ಓದಿದಂತ ಒಂದು ಪಾರ್ಟ್ನ ಕಂಟಿನ್ಯೂ ಆಗಿದೆ. ಏನಪ್ಪಾ ಅಂದ್ರೆ ನೋಡ್ರಿ, ಇದೆಲ್ಲ ಈ ರಿಕ್ವೆಸ್ಟ್ ಅವ್ರು ನೋಡಿ ಯಾವ ರೀತಿ ಅವ್ರು ಮಾಡ್ತಾ ಇದಾರೆ. ದೇಶದ ಒಂದು ಹಿತರಕ್ಷಣೆ ತಗೊಳ್ಬೇಕಾದ್ರೆ ಎಷ್ಟ್ರ ಮಟ್ಟಿಗೆ ರಿಕ್ವೆಸ್ಟ್ ಮಾಡ್ತೇವೆ. ಅವ್ರು ರಿಕ್ವೆಸ್ಟ್ ಮಾಡ್ತಾ ಇದ್ರಂದ್ರೆ ಏನರ್ಥ? ರಿಕ್ವೆಸ್ಟ್ ಮಾಡ್ತಾ ಇದ್ರಂದ್ರೆ ಏನರ್ಥ ಅದು? ಅಂದ್ರೆ ಇವ್ರ ಜೊತೆ ಹೋರಾಡಕ್ಕಾಗಲ್ಲ. ಯಾರ ಜೊತೆ? ಈ ಪೋಪಲ್ ಸಿಸ್ಟಮ್ ಜೊತೆ ಹೋರಾಡಕ್ಕಾಗಲ್ಲ. ಬಟ್ ಏನ್ ಮಾಡ್ಬೋದು? ಅವ್ರ ಹತ್ರ ಕೇಳ್ಕೊಬಹುದು. ಯಾಕಂದ್ರೆ ಅಷ್ಟ್ರ ಮಟ್ಟಿಗೆ ಬಲಿಷ್ಠರಾಗಿದ್ರು ಅವ್ರು. ನೋಡಿ, ಈ ಮಲಿಕೆ ಎಮೀರ್ ಆಫ್ ನುಫೆ ಅಂತ ಹೇಳ್ಬೇಕಾದ್ರೆ ಆ ದೇಶದ ಒಬ್ಬ ನ್ಯೂ ಲೀಡರ್ ಆಗಿದ್ರು ಅವ್ರು ಅಲ್ವಾ? ತುಂಬಾ ದೊಡ್ಡ ಒಂದು ಲೀಡರ್ ಆಗಿದ್ರು. 1916 1326 ಇಂತ ಒಂದು ವಿಷಯಗಳನ್ನ ಕೂಡ ಇದ್ರ ಈಚೆಗೆ ಕೂಡ ಈ ಏನಪ್ಪಾ ಅಂತಂದ್ರೆ ಈ ಎಮಿರೇಟ್ ಅಂತ, ಎಮಿರ್ ಅಂದ್ರೆ ಅಲ್ಲಿರುವಂತ ತುಂಬಾ ಲೀಡರ್ಶಿಪ್ ಅಲ್ಲಿರುವಂತ ವ್ಯಕ್ತಿ ಅಲ್ವಾ? ಸೊ ಅವ್ರನ್ನ ಅಧಿಕಾರದಲ್ಲಿ ಇರುವಂತವ್ರು, ರೂಲಿಂಗ್ ಪವರ್ ಅಲ್ಲಿ ಇರುವಂತವ್ರು, ಅವ್ರನ್ನ ಎಮೀರ್ ಅಂತ ಕರೀತಾರೆ. ಆ ರೀತಿಯಾಗಿ ಈಗ ನಾವು ಇಲ್ಲಿ ಪ್ರಧಾನಿಗಳು, ರಾಜರು ಅಂತ ಕರಿತೀವಲ್ಲ, ನೋಡ್ಬೇಕಾದ್ರೆ ಈ ಎಮೀರ್ ಅನ್ನೋದು ಅಲ್ಲಿ ಇರುವಂತ ಒಂದು ಅರಬ್ ಕಂಟ್ರಿಗಳಲ್ಲಿ ಇರುವಂತ ಒಂದು ವಿಷಯ. ಸರಿ, ಈ ರೀತಿಯಾಗಿ ಏನ್ ಮಾಡ್ತಾರೆ? ಈ ಪತ್ರವನ್ನ ಇಲ್ಲಿ ಬರೀತಾ ಇದ್ದಾರೆ. ಅಂದ್ರೆ ಇವರ ಮೂಲಕವಾಗಿ ಈ ವೈನ್ ಎಲ್ಲ ಏನಾಗಿದೆ ಅಂದ್ರೆ ಪಾಶ್ಚಾತ್ಯ ಹಲವಾರು ದೇಶಗಳಿಗೆ ಅಲ್ವಾ, ಈ ಏಷ್ಯಾ ಖಂಡಗಳಿಗೆ ಹಲವಾರು ದೇಶಗಳಿಗೆ ಮಾರಲ್ಪಟ್ಟಿದೆ. ಇದೆಲ್ಲ ಒಂದು ಪತ್ರದ ಮೂಲಕ ನಮ್ಗೆ ಗೊತ್ತಾಗ್ತಿದೆ ಅಷ್ಟೇ. ಈ ತರ ಎಷ್ಟು ಕ್ರೌರ್, ಎಷ್ಟು ವಿಷಯಗಳಿದ್ದಿರ್ಬೋದು. ಯೋಚನೆ ಮಾಡ್ರಿ, ಕ್ರಿಸ್ತನ ಪ್ರೀತಿಯ ಸರಸರ, ಇವತ್ತು ಕೂಡ ಇವೆಲ್ಲ ಗಮನದಲ್ಲಿ ಬಂದಿರ್ಬೋದು. ಡ್ರಗ್ಸ್ ಎಷ್ಟು ಮಟ್ಟಿಗೆ ಒಳಗೊಳಗೆ ಬರ್ತಿದೆ ಅಂದ್ರೆ ಸ್ಕೂಲ್ ಚಿಲ್ಡ್ರನ್, ಕಾಲೇಜ್ ಸ್ಟೂಡೆಂಟ್ಸ್ ಇವ್ನು ಯಾರನ್ನು ಬಿಡ್ತಾ ಇಲ್ಲ ನೋಡ್ರಿ ಹೊರಗಡೆ. ಇದು ದೊಡ್ಡ ಒಂದು ಏನು ಮಾಫಿಯಾಗ ದೊಡ್ಡದಾಗಿ ಏನಾಗ್ತಿದೆ ಅಂದ್ರೆ ಎಲ್ಲ ಕಡೆ ಅದು ಹರಡ್ತಾ ಇದೆ. ಅಂದ್ರೆ ಈ ಮಾಫಿಯಾ ಅಂದ್ರೆ ಏನಪ್ಪಾ ಅಂದ್ರೆ ರಾಜ್ಯಕ್ಕೆ ಸರ್ಕಾರಕ್ಕೆ ಗೊತ್ತಿಲ್ಲದ ರೀತಿಯಲ್ಲಿ ಒಳಗೊಳಗೆ ಕದ್ದು ಮುಚ್ಚಿ ಮಾಡುವಂತ ಈ ತಪ್ಪಾದ ವ್ಯವಹಾರಗಳು ಅಲ್ವಾ? ಇಂಥ ವ್ಯವಹಾರದಿಂದ ಜನರು ಹದಗೆಟ್ಟು ಹೋಗುವುದು, ಜನರು ಹಾಳಾಗೋದು, ಅದು ಕೂಡ ಯವ್ವನಸ್ಥರನ್ನ ಹಾಳು ಮಾಡುವಂತ ಈ ವ್ಯವಸ್ಥೆ. ಇದರ ಹಿನ್ನೆಲೆ ಏನಪ್ಪಾ ಅಂದ್ರೆ ದುಡ್ಡು, ಹಣ ಅಲ್ವಾ? ಮಾರಾಟ ಮಾಡ್ಲೇಬಾರ್ದು. ಆದ್ರೆ ಕ್ರಿಸ್ತನ ಪ್ರೀತಿಯ ಸರಸರೇ, ಹೊರನೋಟಕ್ಕೆ ಇದ್ರ ಬಗ್ಗೆ ನೀವು ಮಾತಾಡ್ಬೋದು, ಸರ್ಕಾರ ಇದಕ್ಕೆ ಕ್ರಮ ತಗೊಳ್ತಾ ಇದೆ, ಸರ್ಕಾರ ನಿಷೇಧ ಮಾಡ್ತಿದೆ ಅಂದ್ಬಿಟ್ಟು. ಆದ್ರೆ ಎಷ್ಟೋ ಸರ್ಕಾರದ ಒಂದು ಸಿಸ್ಟಮ್ ಏನಾಗಿರುತ್ತೆ ಅಂದ್ರೆ ಅದಕ್ಕೆ ಸಹಾಯ ಮಾಡೋದನ್ನ ನಾವು ನೋಡ್ಬೋದು ಅಲ್ವಾ? ಯಾಕಂದ್ರೆ ದುಡ್ಡು ಎಂತ ಮನುಷ್ಯನು ಕೂಡ ಬೀಳಿಸುತ್ತೆ ಅಲ್ವಾ? ದುಡ್ಡಿನ ಒಂದು ಹಣದ ಆಸೆ ಎಲ್ಲಾ ಕೆಟ್ಟತನಕ್ಕೆ ಮೂಲ ಕಾರಣವಾಗಿದೆ. ಅಂದ್ರೆ ಇವತ್ತು ನಮ್ಮ ಭಾರತದಲ್ಲಿ, ಯಾಕೆ ನಮ್ಮ 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 ನಾವಿರುವಂತ ವಾಸ ಮಾಡುವಂತ ಸ್ಥಳಗಳಲ್ಲಿ ಕೂಡ ಇದರ ಒಂದು ವಹಿವಾಟು ನಡೀತಾ ಇರೋದು ನಮ್ಮ ಗಮನಕ್ಕೆ ಬಂದಿರಬಹುದು. ಆದ್ರೆ ಇದಕ್ಕೆ ಸರಿಯಾದ ರೀತಿಯಲ್ಲಿ ಆಕ್ಷನ್ ತಗೊಳದ್ದು ಸರ್ಕಾರ ಹಿಂದೆ ಇರುವಂತ ವಿಷಯನ ಕೂಡ ನೋಡ್ಬೋದು. ಖಂಡಿತವಾಗ್ಲೂ ಇದು 100% ಆಗಿ ನಾವು ಗಮನಿಸುವಂತ ವಿಷಯ. ಅದು ಯವನಸ್ಥರು ಏನ್ ಮಾಡ್ತಾರೆ, ಒಂದ್ಸರಿ ಇದಕ್ಕೆಲ್ಲ ಅಡಿಕ್ಟ್ ಆಗ್ಬಿಟ್ರೆ, ಡ್ರಗ್ಸ್ಗೆ ಅಡಿಕ್ಟ್ ಆಗ್ಬಿಟ್ರೆ ಅವ್ರು ಹಾಳಾಗ್ಬಿಡ್ತಾರೆ. ನನಗೆ ಗೊತ್ತಿರೋ ಹಾಗೆ ನಮ್ಮ ಕೆಲವೊಂದು ಯವನಸ್ಥರು ನೋಡಿದೀನಿ, ಚೆನ್ನಾಗಿರ್ತಾರೆ. ಆದ್ರೆ ಒಂದ್ಸಲ ಡ್ರಗ್ಸ್ ಅಡಿಕ್ಟ್ ಆದ್ರೆ ಎಲ್ಲಿ ಸಿಗುತ್ತೆ ಅವ್ರಿಗೆ, ಎಲ್ಲಿ ಮಾರಾಟ ಮಾಡ್ತಾರೆ ಎಲ್ಲ ಗೊತ್ತು ಅವ್ರಿಗೆ. ಎಲ್ಲಿ ಸಿಗುತ್ತೆ ಆ ಡ್ರಗ್ಸ್, ಯಾರ ಹತ್ರ ಹೋದ್ರೆ ಸಿಗುತ್ತೆ, ಅದೆಲ್ಲ ಗೊತ್ತು. ಆದ್ರೆ ಅವ್ರೇನೋ ತಗೊಂಡ್ಬಿಟ್ಟು ಅದು ಇಲ್ದೆ ಹೋದ್ರೆ ಅಷ್ಟೇ ಹುಚ್ಚರಾಗ್ತಾರೆ. ಅವ್ರ ವರ್ತನೆ ಹುಚ್ಚಿರ್ತರ ಇರುತ್ತೆ ನೋಡ್ರಿ. ಇಂತಹ ಎಷ್ಟೋ ವಸ್ತುಗಳಿದೆ ಪ್ರಪಂಚದಾದ್ಯಂತ, ಮನುಷ್ಯರಿಗೆ ಮತ್ತು ಬರಿಸುವಂತದ್ದು, ಬೋಧೆ ಹುಟ್ಟಿಸುವಂತದ್ದು. ಒಂದ್ಸರಿ ಅದು ಬೆಳೆಸ್ಬಿಟ್ರೆ ಅದ್ರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆಗದೇ ಇಲ್ಲ. ನೀವೆಲ್ಲ ಮೊದ್ಲು ಗೊತ್ತಿರ್ಬೇಕು, ಈ ನಶೆ ಡಬ್ಬಿ ಬಂತು, ಗೊತ್ತಲ್ವಾ ನಿಮ್ಗೆ? ಗೊತ್ತಿದ್ಯಾ ನಿಮ್ಗೆ ನಶೆ ಡಬ್ಬಿ ಅಂತ? ಗೊತ್ತಿದ್ಯಾ ಯಾರಿಗಾದ್ರು? ಅದು ಗೋಲಿ ಬರ್ತಾವ, ನಶೆದಾಗವು. ಮೂಗುಗಾಕ್ತಾರೆ ನಶೆ. ಅದು ಕೂಡ ಏನ್ ಮಾಡಿದ್ರು, ಗೌರ್ಮೆಂಟ್ ಎಲ್ಲ ರಿಸ್ಟ್ರಿಕ್ಷನ್ ಮಾಡಿದ್ರು. ಅದು ಕೂಡ ಒಂಥರ ಮತ್ತು ಕೊಡುವಂತದ್ದು ಮನುಷ್ಯನಿಗೆ. ತಗೊಂಡ್ಬಿಟ್ರೆ ಅಷ್ಟೇ ಅಲ್ವಾ? ಅದು ತುಂಬಾ ಅಪಾಯ. ಅಂದ್ರೆ ಶ್ವಾಸಕೋಶಗಳಿಗೆ ಅಪಾಯ ಆಗ್ತಿತ್ತು. ಕೆಲವೊಂದ್ ಕಡೆ ಅಲ್ಲೆಲ್ಲ ಸಿಗುತ್ತಾ? ಅಲ್ಲಿ ಈ ಕಡೆ ಎಲ್ಲ ಬ್ರದರ್, ಈ ಕಡೆ ಬಾಂಬೆ ಆ ಕಡೆ ಎಲ್ಲ ಇರುತ್ತೆ ಬ್ರದರ್, ನಾನು ಕೇಳಿದ್ದೀನಿ. ಮೊದಲೆಲ್ಲ ಅದು ಬರ್ತಾ ಇತ್ತು, ಈಗ ಅದನ್ನ ರಿಸ್ಟ್ರಿಕ್ಷನ್ ಮಾಡಿದ್ರೆ, ಅದನ್ನ ಸ್ಟಾಪ್ ಮಾಡಿದ್ರೆ. ಅಂತಹ ಕೆಲವೊಂದು ಚಟಗಳಿಗೆ ಒಳಗಾಗ್ತಾರೆ ಜನರು ಅಲ್ವಾ? ಅಂದ್ರೆ ಅದು ಕೂಡ ಈ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಈ ಕಾಫಿ ಟೀ ಬಂದಿರೋದು ನಮ್ಮ ಇಂಡಿಯಾದಲ್ಲೇ ಅಲ್ವೇ ಅಲ್ಲ ಅಲ್ವಾ? ಅದೆಲ್ಲ ಹೊರಡೆಯಿಂದ ಬಂದಿರುವಂತದ್ದು. ಹಾಗೆ ಅದು ಕೂಡ ಪರಿಚಯ ಆಗಿದ್ದು ಹಿಂಗೆ. ಬಟ್ ಇವತ್ತು ಸರ್ಕಾರ ಅದನ್ನ ದೊಡ್ಡದಾಗಿ ತಗೊಳ್ತಾ ಇಲ್ಲ. ಅದ್ರಲ್ಲೂ ಕೂಡ ಕೆಲವೊಂದು ಪಾಯ್ಸನ್ಸ್ ಇದ್ರು ಕೂಡ
ಅದು ಜನರ ಒಂದು ಆರೋಗ್ಯದ ಮೇಲೆ ಅಷ್ಟು ದೊಡ್ಡ ಮಟ್ಟಿಗೆ ಪರಿಣಾಮ ಬೀರ್ತಾ ಇಲ್ಲ ಅಂದ್ಬಿಟ್ಟು ಅದನ್ನ ಏನ್ ಮಾಡಿದಾರೆ, ಅದೊಂದು ಬಿಸ್ನೆಸ್ ಆಗ್ಬಿಟ್ಟಿದೆ. ಕಾಫಿ ಟೀ ಅನ್ನೋದು ದೊಡ್ಡ ಬಿಸ್ನೆಸ್ ಅಲ್ವಾ? ಇವತ್ತು ಯಾರು ಅದನ್ನ ದೊಡ್ಡದಾಗಿ ಪರಿಗಣಿಸ್ತಾ ಇಲ್ಲ ಅಲ್ವಾ? ಅದು ನೋಡ್ಬೇಕಾದ್ರೆ ಒಂದು ಕೆಲವೊಂದು ರೀತಿಯಲ್ಲಿ ಕೆಲವೊಂದು ಟೈಮಲ್ಲಿ ಅಂತ ಕೆಲವರು ಇಲ್ದೇ ಇದ್ರೆ ಕಷ್ಟ ಆಗುತ್ತೆ. ಆದ್ರೆ ಇದೆಲ್ಲ ಏನಪ್ಪಾ ಅಂದ್ರೆ ಈ ವೈನ್ ವಿಷಯ ಅಲ್ಲ, ತುಂಬಾ ಡೇಂಜರಸ್ ಆಗಿತ್ತು, ತುಂಬಾ ಡೇಂಜರ್ ಆಗಿ ದೊಡ್ಡ ಬಿಸ್ನೆಸ್ ಆಗಿ ಜನರನ್ನ ಹಾಳು ಮಾಡುವ ವ್ಯವಸ್ಥೆ ಆಗಿತ್ತು ಅಂತ ಇಲ್ಲಿ ನಾವು ನೋಡ್ಬೋದು. ಸೊ ಮುಂದುವರ್ಸೋಣ, ಮುಂದಿನ ಒಂದು ಭಾಗ ನೋಡೋಣ. ಈ ಬಗ್ಗೆ ಬ್ಯಾಪ್ಟಿಸ್ಟ್ ಜನರಲ್ ಒಂದು ವ್ಯಾಖ್ಯಾನಿಸುತ್ತಾ, ಈ ವಿನಯಶೀಲ ನೀಗ್ರೋ ಅರಸನು ಈ ಪತ್ರದಲ್ಲಿ ಆತನ ಪ್ರಜೆಗಳ ಬಗ್ಗೆ ಆತನಿಗಿರುವ ಚಿಂತೆಯನ್ನು ಪ್ರಕಟಿಸಿದ್ದಾನೆ. ಇದು ಕ್ರೈಸ್ತ ಚಕ್ರವರ್ತಿಗಳು ಮತ್ತು ಸರ್ಕಾರಗಳಿಗೆ ಇನ್ನೂ ತಲುಪಿರುವುದಿಲ್ಲ. ಯಾಕೆಂದರೆ ಯಾವುದೇ ಯುರೋಪಿಯನ್ ಕ್ರೈಸ್ತ ಆಡಳಿತಗಾರನು ಮತ್ತು ಸಂಯುಕ್ತ ಸಂಸ್ಥಾನದ ಯಾವುದೇ ಅಧ್ಯಕ್ಷನು ಜನರ ಪರವಾಗಿ ಇದುವರೆಗೂ ಅಂತಹ ಅರಿಕೆಯನ್ನು ಮಾಡಿರುವುದಿಲ್ಲ. ಸಂಸತ್ತಿನಲ್ಲಿ ಮಾಡುವ ಅವರ ಎಲ್ಲಾ ಆರಂಭ ಭಾಷಣಗಳಲ್ಲಿ, ಎಲ್ಲಾ ಅಧ್ಯಕ್ಷೀಯ ಸಂದೇಶಗಳಲ್ಲಿ ಇಂತಹ ಯಾವುದೇ ಸಂದೇಶಗಳು ಎಂದೂ ಕಂಡು ಬಂದಿಲ್ಲ. ಮತ್ತು ಕ್ರೈಸ್ತ ಪ್ರಭುಗಳಿಗೆ ನಾಚಿಕೆ ಆಗಬೇಕು. ಚಿನ್ನಕ್ಕಾಗಿ ಶಪಿತವಾದ ಹಸಿವೆಯನ್ನು ಪಡಕೊಳ್ಳಿರಿ. ಗೇಯಿಂದ ಅಕರ್ಸ್ ಹಂಗರ್ ಫಾರ್ ಗೋಲ್ಡ್ ಎಂಬುದು ವ್ಯಾಪಾರಿಗಳ ಗಾದೆಯಾಗಿದೆ. ಇಂಥವರು ಸರ್ಕಾರದ ಅಚ್ಚುಮೆಚ್ಚಿನವರು ಮತ್ತು ಪ್ರಭುಗಳು. ಓಕೆ ಅವರ ಪಿಸ್ತಲ ಸರ್ ನೋಡ್ರಿ, ಇಂತ ಒಂದು ಮಾತು ಅಂದ್ರೆ ಒಂದು ನುಪೆ ದೇಶದಲ್ಲಿರುವಂತಹ ಒಂದು ವ್ಯಕ್ತಿ ಮಾತಾಡೋದಂತ ಒಂದು ವಿಷಯ ಇದೆಯಲ್ಲ ಅಲ್ವಾ? ಆ ಒಂದು ಮಾತು ಯಾವ ರೀತಿ ಇದೆ ಅಂದ್ರೆ ಜನರ ಮೇಲೆ ಆತನಿಗಿರುವಂತ ಒಂದು ಕಾಳಜಿ ನೋಡ್ರಿ. ಇವತ್ತು ಯಾರಾದ್ರೂ ಈ ತರ ಬರೀತಾರ, ಈ ತರ ಮಾಡ್ತಾರ, ಇವತ್ತು ನಮ್ಮ ಸರ್ಕಾರ ಇರ್ಬೋದು, ಹೊರಗಿಂತ ಬರುವಂತ ಒಂದು ಡ್ರಗ್ಸ್ ಇರ್ಬೋದು, ಅದನ್ನ ಲೀಗಲ್ ಆಗಿ ಲೈಸೆನ್ಸ್ ಇಂದ ಮಾರಾಟ ಮಾಡುವಂತ ಒಂದು ಸಿಸ್ಟಮ್ಗೆ ದಯವಿಟ್ಟು ಇದನ್ನ ನಿಷೇಧ ಮಾಡ್ರಿ, ತರಿಸ್ಬೇಡ್ರಿ ಅಂತ ಹೇಳಕ್ಕಾಗುತ್ತಾ ಅಂದ್ರೆ ಖಂಡಿತ ಆಗಲ್ಲ. ಯಾಕಂದ್ರೆ ಮುಂದೊಂದು ದಿನ ಹೇಗಿರುತ್ತೆ ಅಂದ್ರೆ ಜನ ಯಾವ ವಿಷಯಕ್ಕೆ ಅಡಿಕ್ಟ್ ಆಗಿರ್ತಾರೋ ಅದಕ್ಕೆ ಅವರು ಅದ್ರಲ್ಲಿ ಏನಾಗಿರ್ತಾರೆ, ಅದೇ ಅವರ ಒಂದು ಇದಾಗಿರುತ್ತೋ, ಅದಕ್ಕೆ ಅದ್ರಲ್ಲಿ ಬೆರೆತಿರ್ತಾರೋ, ಅದನ್ನೇನಾದ್ರೂ ಸರ್ಕಾರ ನಿಷೇಧ ಮಾಡಿದ್ರೆ ಆ ರಾಜ ಇರಲ್ಲ, ಖಂಡಿತ ಆ ಒಂದು ಅಧಿಕಾರ ವರ್ಗದವ್ರನ್ನ ನಾಶ ಮಾಡುವಂತ ಸಿಸ್ಟಮ್ಗೆ ಹೋಗ್ತಾರೆ ಜನ. ನಾನು ಹೇಳೋದು ನಿಮ್ಗೆ ಅರ್ಥವಾಗಿರ್ಬೋದು ನೋಡಿ. ಲಾಸ್ಟ್ ಟೈಮ್ ಕೂಡ ಕೆಲವೊಂದು ಇನ್ನು ಗಮನಿಸಿರ್ಬೋದು, ಕೆಲವೊಂದು ಇದರಲ್ಲಿ ನೇಪಾಳ ಬೇರೆ ಬೇರೆ ದೇಶಗಳಲ್ಲಿ ಜನರಿಗೆ ಬೇಕಾದಂತ ಒಂದು ಯೂಟ್ಯೂಬ್ ಇಂತ ಕೆಲವೊಂದು ವಿಷಯಗಳೆಲ್ಲ ಅಡ್ಡಿ ಮಾಡಿದ್ದಕ್ಕೆ, ತಡೆ ಮಾಡಿದ್ದಕ್ಕೆ ಏನ್ ಮಾಡ್ದಂದ್ರೆ ಒಂದು ಸಿಸ್ಟಮ್ ವಿರುದ್ಧವಾಗಿ ಅಂದ್ರೆ ಗೌರ್ಮೆಂಟ್ ವಿರುದ್ಧವಾಗಿ ಜನ ತಿರುಗಿಬಿಡ್ತಾರೆ. ಅಂದ್ರೆ ಇಲ್ಲಿ ನಾವು ನೋಡ್ತಾ ಇದೀವಿ, ಒಂದು ರಾಜ ತನ್ನ ಪ್ರಜೆಗಳಿಗೋಸ್ಕರ ಏನ್ ಮಾಡ್ತಾ ಇದ್ದಾನೆ, ಈ ರೀತಿ ಮಾತಾಡ್ತಾ ಇದ್ರೆ. ಆದ್ರೆ ಇವತ್ತು ಪ್ರಪಂಚ ಎಷ್ಟು ಮಟ್ಟಿಗೆ ಹೋಗಿದೆ ಅಂದ್ರೆ ಜನ, ಮೆಜಾರಿಟಿ ಆಫ್ ಪೀಪಲ್ ಅಂದ್ರೆ ಅಧಿಕ ಪಕ್ಷದ ಜನ ಇಂಥ ವಿಷಯಗಳಿಗೆ ಒಳಪಟ್ಟಿರೋದ್ರಿಂದ ಅದನ್ನ ಅಡ್ಡಿ ಮಾಡೋದಾಗ್ಲಿ, ಅದನ್ನ ಸ್ಟಾಪ್ ಮಾಡೋದಲ್ಲಿ ಸಾಧ್ಯತೆ ಇಲ್ಲ. ಕರೆಕ್ಟ್ ಅಲ್ವಾ? ನೋಡ್ರಿ, ಒಂದ್ ಕಾಲದಲ್ಲಿ ಡ್ರಿಂಕ್ಸ್ ಮಾಡೋದು ತಪ್ಪು ಅನಿಸ್ತಾ ಇತ್ತು, ಈಗ ಡ್ರಿಂಕ್ಸ್ ಮಾಡೋದು ಕಾಮನ್ ಅನಿಸ್ತಾ ಇದೆ. ಕುಡಿಯಲ್ಲ ಅಂದ್ರೆ ಏನ್ ಅದೇನ್ ಕುಡಿಯಲ್ಲ, ಯಾಕೆ, ಅದೇ ಆ ರೀತಿ ಇದೆ ಅಲ್ವಾ? ಆ ರೀತಿ ಜನರಿಗೆ ಏನಾಯ್ತು ಅಂದ್ರೆ ಕೆಲವೊಂದು ಪಾಪಗಳು ಕಾಮನ್ ಆಗ್ಬಿಟ್ಟಿದೆ ಇವತ್ತು. ಮುಂದೆ ಹೋಗ್ತಾ ಹೋಗ್ತಾ ಇದೆಲ್ಲ ಏನಾಗ್ಬೋದು, ಇನ್ನು ಕಾಮನ್ ಡ್ರಿಂಕ್ಸ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು. ನಮ್ ಕಡೆ ಎಲ್ಲ ಬಂದ್ರೆ ಹೆಣ್ಮಕ್ಳು ಕೂಡ ಸ್ಮೋಕ್ ಮಾಡ್ತಾರೆ ಅಲ್ವಾ? ಸ್ಮೋಕ್ ಅಂದ್ರೆ ಯಾವ ರೀತಿ ಕದ್ದು ಮುಚ್ಚಿ ಮಾಡಲ್ಲ, ಓಪನ್ ಆಗಿ ಓಪನ್ ಪ್ಲೇಸ್ ಅಲ್ಲಿ ಸ್ಮೋಕ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ IT ಕಂಪನೀಸ್ ಎಲ್ಲ ಇರುತ್ತೆ, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ. ಅಲ್ಲೋದಾಗ ಸರ್ವೇಸಾಮಾನ್ಯ ಆಗೋದು, ಅದೇನು ಯಾವುದೇ ರೀತಿ ಒಂದು ಸಂಕೋಚ ಇರಲ್ಲ, ಯಾವುದೇ ರೀತಿ ಇರಲ್ಲ, ಆ ರೀತಿ ಇರುತ್ತೆ. ನೋಡ್ರಿ ಎಷ್ಟರ ಮಟ್ಟಿಗೆ ಈ ವಿಷಯಗಳನ್ನ ಹಾಗೆ ಬಿಡೋದ್ರಿಂದ ಜನರ ಮಧ್ಯದಲ್ಲಿ ಅದು ಓಪನ್ ಆಗಿ ಬಹಿರಂಗವಾಗಿ ಬೆಳೆಯೋದಕ್ಕೆ ಕಾರಣವಾಗುತ್ತೆ. ಆದ್ರೆ ಈ ವ್ಯಕ್ತಿ ಏನ್ ಮಾಡಿದಾರೆ ಅಂದ್ರೆ ಅದನ್ನ ತಡೆದಿದ್ದಾರೆ. ಅದು ಕೂಡ ಕ್ರೈಸ್ತ ರಾಷ್ಟ್ರಗಳಿಗೆ ವಿರುದ್ಧ ಅವರ ಪರವಾಗಿ ಅವ್ರು ಕೇಳ್ತಾ ಇದಾರೆ ಅಂದ್ರೆ ಯೋಚನೆ ಮಾಡ್ರಿ, ನಮ್ ಕ್ರೈಸ್ತ ರಾಷ್ಟ್ರಗಳು ಹೆಂಗಿರ್ಬೇಕು ಅಲ್ವಾ? ಅಂದ್ರೆ ಜನರಿಗೆ ಒಳ್ಳೇದ್ ಮಾಡ್ಬೇಕಾಯ್ತು, ಆದ್ರೆ ಏನ್ ಮಾಡ್ತಿದೆ ಇವರು ನಾಶ ಮಾಡ್ತಾ ಇದ್ರು. ಅವರೊಂದು ಬೋಧೆನ ಎಬ್ಬಿಸಿ ಅದ್ರ ಮೂಲಕ ಹಣವನ್ನ ಗಳಿಸ್ತಾ ಇದ್ದಾರೆ ಅಲ್ವಾ? ಸೊ ಅಂದ್ರೆ ಚಿನ್ನಕ್ಕಾಗಿ ಶಪಿತವಾದ ಹಸಿವೆಯನ್ನು ಪಡ್ಕೊಳ್ರಿ ಅಂದ್ಬಿಟ್ಟು ಈ ಒಂದು ರೀತಿಯಲ್ಲಿ ಇವ್ರು ಏನ್ ಮಾಡ್ತಾ ಇದ್ರೆ, ಅವರಿಂದ ಹಣವನ್ನ ಗಳಿಸೋದಿಕ್ಕೆ ಅವರಿಗೆ ಬೇಕಾದಂತ ಒಂದು ಪಾಯ್ಸನ್ ಇಂಥ ವಿಷಯಗಳನ್ನ ಕೊಟ್ಟು ಇಲ್ಲಿ ದುಡಿಯುವಂತ ಒಂದು ವಿಷಯವನ್ನ ನೋಡ್ತಾ ಇದ್ವಿ. ಅದು ಯಾವ ರೀತಿಯಲ್ಲಿ ಒಂದು ಕೆಟ್ಟದಾಗಿದೆ, ಎಷ್ಟು ಮಟ್ಟಿಗೆ ವಸ್ಟ್ ಆಗಿದೆ ಮಟ್ಟಿಗೆ ಕ್ರೈಸ್ತ ರಾಷ್ಟ್ರಗಳ ವಿಷಯಗಳಲ್ಲಿ ನೋಡ್ಬೋದು. ಓಕೆನಾ? ಸೊ ಕಂಟಿನ್ಯೂ ಮಾಡೋಣ ಹಾಗೆ. ಹಾಗಿದ್ದರೆ ಸತ್ಯದ ಹೆಸರಿನಲ್ಲಿ ನಾವು ಇವುಗಳನ್ನು ಕ್ರೈಸ್ತ ಸರ್ಕಾರಗಳೆಂದು ಯಾಕೆ ಕರೆಯಬೇಕು ಎಂದು ಕೇಳುತ್ತೇವೆ. ಸಂಯುಕ್ತ ಸಂಸ್ಥಾನದ ಸರ್ಕಾರವನ್ನು ಅನೇಕ ಕ್ರೈಸ್ತ ಸರ್ಕಾರವೆಂದು ಕರೆಯಲ್ಪಟ್ಟರೂ ಆ ಸರ್ಕಾರವು ಇದಕ್ಕೆ ಹೊರತಾದುದಲ್ಲ.
ಆಸಕ್ತ ಭಿನ್ನ ವರ್ಗಾವಲಂಬಿಗಳು ಈ ಬಿರುದು ಕ್ರೈಸ್ತ ಸರ್ಕಾರಕ್ಕೆ ಅನರ್ಹವೆಂದು ಒತ್ತಾಯಪಡಿಸಿದರೂ ಅದು ಗ್ರಹಿಸುವುದಿಲ್ಲ. ಬೋಸ್ಟನ್ನಿಂದ ಅಗಾಧವಾದ ಸರಕು ಸಾಗಾಣಿಕೆಯ ವಾಹನಗಳ ತುಂಬಾ ರಮ್ ಅನ್ನು ಆಫ್ರಿಕಾಕ್ಕೆ ನಿರಂತರವಾಗಿ ರವಾನಿಸಲಾಗುತ್ತಿದೆ. ಇದನ್ನು ಸರ್ಕಾರಗಳು ನಿಗ್ರಹಿಸುತ್ತಿಲ್ಲ. ಅವರ ಪೂರ್ಣ ಅನುಮತಿಯೊಂದಿಗೆ ಅವುಗಳನ್ನು 16,000 ಉತ್ಪಾದಕರಿಗೆ ಅಪ್ಪಣೆ ಚೀಟಿಗಳನ್ನು ನೀಡುವುದರಿಂದ ಅವರ ಸ್ವಂತ ಪ್ರಜೆಗಳಿಗಾಗಿ ಈ ಬೆಂಕಿ ನೀರಿನ ಮದ್ಯಪಾನದ ವ್ಯಾಪಾರ ನಡೆಸುವ ದುಪ್ಪಟ್ಟು ಹಾನಿಕರ ಮತ್ತು ಭ್ರಷ್ಟಗೊಳಿಸುವಿಕೆಯ ಕಾರ್ಯವನ್ನು ಕ್ರಮಪಡಿಸುವಿಕೆ ಎಂದು ಕರೆಯುವ, ಅಂದರೆ ಹೆಚ್ಚಿನ ಶ್ರೇಣಿಯ ವಿಷಕರ ಮಿಶ್ರಣವನ್ನು ವೀಡ್ಸ್ ನ್ಯಾಯಸಮ್ಮತವನ್ನಾಗಿ ಮಾಡುತ್ತಾರೆ. ಇವೆಲ್ಲವೂ ಮತ್ತು ಒಂದ್ ನಿಮಿಷ ನೋಡ್ರಿ ಕ್ರಿಸ್ತನ ಪಿತೆ ಸರಸರೇ, ಇಲ್ಲಿ ನಾವು ನೋಡ್ಬೇಕಂತ ವಿಷಯ ನೋಡಿ, ಒಂದು ಮಾತಲ್ಲಿ ಹೇಳಿದ್ರು. ಹಾಗಾದ್ರೆ ಸತ್ಯದ ಹೆಸರಿನಲ್ಲಿ ನಾವು ಇವುಗಳನ್ನು ಕ್ರೈಸ್ತ ಸರ್ಕಾರಗಳೆಂದು ಯಾಕೆ ಕರೆಯಬೇಕು? ನೋಡ್ರಿ, ಇವತ್ತು ಪ್ರಪಂಚದಲ್ಲಿ 33% ಕ್ರೈಸ್ತ ಜನರು ಇದ್ದಾರೆ. ಅದರಲ್ಲೂ ಕೂಡ ಕ್ರೈಸ್ತ ರಾಷ್ಟ್ರಗಳು ಇದೆ. ಕ್ರೈಸ್ತ ರಾಷ್ಟ್ರಗಳು ಅಂದ್ರೆ ಹೌದು, ಅವರ ಚರಿತ್ರೆ ಇವತ್ತು ನೆನೆಯೋದಲ್ಲ, ಸಾವಿರಾರು ವರ್ಷಗಳ ಚರಿತ್ರೆ ಹೊಂದ್ಕೊಂಡಿರುವಂತವ್ರು, ಸಾವಿರಾರು ವರ್ಷಗಳಿಂದ ಕ್ರೈಸ್ತರ ಒಂದು ಇದನ್ನ ಒಡನಾಟವನ್ನು ಇಟ್ಕೊಂಡಿದ್ದವರು. ವಿಶೇಷವಾಗಿ ಹೇಳ್ಬೇಕಾದ್ರೆ ಪೋಪ್ ಸಿಸ್ಟಮ್ ನ ಒಂದು ಅಭಿವೃದ್ಧಿ, ಅದರ ಏಳ್ವಿಕೆ ಬೀಳುವಿಕೆಗೆ ಎಲ್ಲ ಕಾರಣವಾಗಿದ್ದಂತ ರಾಷ್ಟ್ರಗಳು. ಆದ್ರೂ ಕೂಡ ಅವರಲ್ಲಿ ಹಲವಾರು ಬದಲಾವಣೆ ಕಂಡು ಬಂದ್ರು. ಇವತ್ತು ನಾವು ಅವ್ರನ್ನ ಒಂದು ಕ್ರೈಸ್ತ ರಾಷ್ಟ್ರ, ಅದೊಂದು ಕ್ರಿಶ್ಚಿಯನ್ ನೇಷನ್ ಅಂತ ಹೇಳಿದಾಗ ಒಂದು ಒಳ್ಳೆ ದೃಷ್ಟಿಕೋನದಿಂದ ನೋಡಕ್ಕಾಗಲ್ಲ. ಯಾಕಂದ್ರೆ ಯಾವುದೇ ಸರ್ಕಾರ ಅಂತ ತಗೊಂಡಾಗ ಸರ್ಕಾರ ದೇವರ ವಾಕ್ಯವನ್ನ ಪರಿಪಾಲನೆ ಮಾಡೋದ್ರಿಂದ ಈಗಿನ ದುಷ್ಟ ಪ್ರಪಂಚದಲ್ಲಿ ಅವರು ಅಭಿವೃದ್ಧಿ ಆಗೋದಕ್ಕೆ ಚಾನ್ಸಸ್ಸೇ ಇಲ್ಲ. ಅವರು ಒಳ್ಳೇದ್ ಮಾಡ್ಬೇಕು. ಅವರು ಒಂದು ಗೌರ್ಮೆಂಟ್ ಆಗಿ ನಿಂತ್ಕೊಬೇಕಂದ್ರೆ ಈ ಒಂದು ಕೆಟ್ಟ ಪ್ರಪಂಚದಲ್ಲಿ ಅವರು ದೇವರ ನೀತಿ ಸತ್ಯವಾಕ್ಯಗಳನ್ನ ಉಪಯೋಗ ಮಾಡೋದ್ರಿಂದ ಅವ್ರು ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಆಗಲ್ಲ. ಹೆಸರಿಗೆ ಮಾತ್ರ ಅವ್ರ ಸರ್ಕಾರ ಅಂತ ತಿಳ್ಕೊಬಹುದು ಅಷ್ಟೇ. ನಾವು ಕ್ರಿಶ್ಚಿಯನ್ ನೇಷನ್ ಅಂತ ತಿಳ್ಬಹುದು ಅಲ್ವಾ? ನಮ್ಮ ಒಂದು ಕರ್ನಾಟಕದಲ್ಲಿ ಬಂದಾಗ ನಮ್ಮ ವಿಧಾನಸೌಧದ ಮುಂದೆ ಏನ್ ಹಾಕಿರ್ತಾರೆ ಅಂದ್ರೆ ಸರ್ಕಾರದ ಕೆಲಸವೇ ದೇವರ ಕೆಲಸ ಅಂತ ಹಾಕಿರ್ತಾರೆ ಅಲ್ವಾ? ಅಂದ್ರೆ ಏನಂದ್ರೆ ಸರ್ಕಾರ ಕೆಲಸ ಮಾಡಿದ್ರೆ ಸಾಕು, ದೇವರಿಗೆ ಕೆಲಸ ಮಾಡ್ತ ರೀತಿ. ಆ ರೀತಿಯಾಗಿ ಏನೋ ಅಂದ್ರೆ ಇವತ್ತಿನ ಪ್ರಪಂಚಗಳು ಯಾವ ರೀತಿ ಇದೆ ಅಂದ್ರೆ ಹೆಸರಿಗೆ ಮಾತ್ರ ಅವ್ರು ಕ್ರೈಸ್ತ ರಾಷ್ಟ್ರಗಳು ಅಂತ ಕರ್ಸ್ಕೊಳ್ಪಡ್ತಿದಾರೆ ಹೊರತು ಅವರ ಒಂದು ನಡವಳಿಕೆಯಲ್ಲಿ ಚಟುವಟಿಕೆಯಲ್ಲಿ ದೇವರ ವಾಕ್ಯಕ್ಕೆ ಸಂಬಂಧಪಟ್ಟಂತ ಯಾವುದೇ ವಿಷಯಗಳಿದೆಯಾ ಅಂತ ನೋಡಿದ್ರೆ ಖಂಡಿತ ಇಲ್ಲ. ಕ್ರಿಸ್ತನ ಪಿತೆ ಸರಸರೇ, ಅದ್ರಲ್ಲೂ ಕೂಡ ಅವರ ಒಂದು ಟಾರ್ಗೆಟ್ ಏನಪ್ಪಾ ಅಂದ್ರೆ, ಅವರ ಒಂದು ಗುರಿ ಈ ತೀರಾ ಬಡತನದಲ್ಲಿರುವಂತ ರಾಷ್ಟ್ರಗಳ ಮೇಲೆ, ಇಲ್ಲವೇ ತುಂಬಾ ಅಜ್ಞಾನದಲ್ಲಿರುವಂತ ರಾಷ್ಟ್ರಗಳ ಮೇಲೆ ಅದನ್ನ ಗುರಿಯಾಗಿ ಇಟ್ಕೊಂಡಿರ್ತಾರೆ. ಅವ್ರನ್ನ ಈಸಿಯಾಗಿ ವಂಚನೆ ಮಾಡ್ಬೋದು, ಅವ್ರಿಗೆ ಆಸೆ ತೋರಿಸಿ ತುಂಬಾ ಈಸಿಯಾಗಿ ಮೋಸ ಪಡಿಸ್ಬೋದು. ಹಲವಾರು ಬಾರಿ ಇಂಥ ಒಂದು ವ್ಯವಸ್ಥೆಗಳಿಗೆ ಗುರಿಯಾಗಿರುವಂತ ರಾಷ್ಟ್ರ ಯಾವ್ದಪ್ಪ ಅಂದ್ರೆ ಆಫ್ರಿಕಾ ದೇಶ. ಆಫ್ರಿಕಾ ದೇಶದಲ್ಲಿ ಡ್ರಗ್ಸ್ ವಹಿವಾಟು ಎಷ್ಟರ ಮಟ್ಟಿಗಿದೆ ಅಂದ್ರೆ ಪ್ರತಿ ಮನೆಯಲ್ಲೂ ಮಕ್ಕಳು ಕೂಡ ಏನ್ ಮಾಡಿರ್ತಾರೆ ಅದನ್ನ ಕಲಿಯುವಂತ ರೀತಿಲಿ ಇವತ್ತಿರುವಂತ ಸಿಸ್ಟಮ್ ಹೇಳ್ತಾ ಇದೆ ನೋಡ್ರಿ. ಅವತ್ತಿರ್ಬೇಕಂದ್ರೆ ಹೆಂಗಿರ್ಬೇಕು? ಈ ವೈನ್ ಎಲ್ಲ ಮಾರಾಟ ಮಾಡಿದಾನೆ. ಇವತ್ತು ಪ್ರತಿ ಮನೆಯಲ್ಲೂ ಡ್ರಗ್ಸ್ ವ್ಯವಸ್ಥೆ ಕಲ್ತಿರ್ತಾರೆ ಜನ. ಅಂತ ಒಂದು ಮಟ್ಟಿಗೆ ಏನಾಗಿದೆ, ಬೆಳೆದ್ಬಿಟ್ಟಿದೆ. ಅವ್ರಿಗೆ ಅದನ್ನ ಅಭ್ಯಾಸ ಮಾಡಿಸ್ಬಿಟ್ರೆ ಅದಿಲ್ದೆ ಅವ್ರು ಬದುಕಲ್ಲ. ಕ್ರಿಸ್ತನ ಪಿತೆ ಸರಸರೇ ನೋಡ್ರಿ, ಇದು ಗೊತ್ತು. ಒಂದ್ಸರಿ ಒಂದು ಅಭ್ಯಾಸ ಆಯ್ತು ಅಂದ್ರೆ ಅದು ದುಡ್ಡು ಅಲ್ವಾ? ನೋಡ್ರಿ, ಇದೇ ರೀತಿಯಾದಂತ ಒಂದು ಕಾನೂನಿನ ವ್ಯವಸ್ಥೆಯನ್ನ, ಸಿಸ್ಟಮ್ ಅನ್ನ ಸರ್ಕಾರ ಅದು ಯೂಸ್ ಮಾಡ್ತಾ ಇದೆ. ಇವತ್ತು ಅದು ವೆಪನ್ ಆಗಿದೆ, ಅದು ಟೂಲ್ಸ್ ಆಗಿದೆ. ಏನಪ್ಪ ಹೇಳಕ್ ಬರ್ತಾ ಇದೀನಿ ಅಂದ್ರೆ ಕ್ರಿಸ್ತನ ಪಿತೆ ಸರಸರೇ, ನೋಡ್ರಿ, ನಿಮ್ಮೆಲ್ರಿಗೂ ಒಂದು ಸಾಮಾನ್ಯವಾಗಿ ಗೊತ್ತಿರುವಂತ ವಿಷಯ ಇರ್ಬೋದು, ಶುಗರ್, ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ ಅಲ್ವಾ? ನಮ್ಮೆಲ್ರಿಗೂ ಗೊತ್ತು. ಸಕ್ಕರೆ ಕಾಯಿಲೆ ಅನ್ನೋದು ಒಂದು ರೋಗ ಅಲ್ಲ, ಅದೊಂದು ಡಿಸ್ಆರ್ಡರ್. ನಮ್ಮ ದೇಹದಲ್ಲಿ ಅಸಮತೋಲನ ಉಂಟಾಗಿರೋದು. ಸರಿಯಾದ ವ್ಯವಸ್ಥೆಯಲ್ಲಿ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ನಡೆದು ನಮ್ಮ ರಕ್ತದಲ್ಲಿರುವಂತ ಸಕ್ಕರೆ ಪದಾರ್ಥ, ಸಕ್ಕರೆ ಅಂದ್ರೆ ಸಕ್ಕರೆ ಅಲ್ಲ, ಆ ಒಂದು ಗ್ಲೂಕೋಸ್ ಏನಾಗಿರ್ಬೇಕು ನಮ್ಮ ದೇಹದಲ್ಲಿ ರಕ್ತದಲ್ಲಿ ಮಿಶ್ರಣ ಆಗೋ ಬದಲು ಅದು ರಕ್ತದಲ್ಲಿ ಓಡಾಡೋದ್ರಿಂದ, ಸರಿಯಾದ ಆಹಾರ ಪದ್ಧತಿ ಇಲ್ದೇ ಇರೋದ್ರಿಂದ ನಮ್ಮ ದೇಹ ಹದಗೆಟ್ಟು ಆಗುವಂತ ಸಿಸ್ಟಮ್ನ ಇವತ್ತೇನ್ ಮಾಡ್ತಾರೆ ಅಂದ್ರೆ ಅದೊಂದು ರೋಗವಾಗಿ ಪರಿಗಣಿಸಿ, ರೋಗವಾಗಿ ಕರೆದು ಅದರ ಹೆಸರಲ್ಲಿ ಡಯಾಬಿಟಿಸ್ಗೋಸ್ಕರ ಇರುವಂತ ಒಂದು ಮಾತ್ರೆಗಳಿರ್ಬೋದು, ಔಷಧಿಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಮಿಷನರಿ ಇರ್ಬೋದು, ಕೋಟಿ ವ್ಯವಹಾರ ಇವತ್ತು. ಯೋಚನೆ ಮಾಡ್ರಿ. ಇವತ್ತು ಒಂದ್ ವೇಳೆ ಸರ್ಕಾರ ಅದನ್ನ ನಿಲ್ಸಿದ್ರು, ಇಲ್ಲಪ್ಪ ಶುಗರ್ಗೆ ಯಾವ್ದೇ ರೀತಿ ಮೆಡಿಸಿನ್ ಇಲ್ಲ ಅಂದ್ಬಿಟ್ರೆ ಅರ್ಧಕ್ಕರ್ಧ ಜೀವನ ಅಸ್ತವ್ಯಸ್ತ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಅಷ್ಟ್ರ ಮಟ್ಟಿಗೆ ಎಲ್ರು ಕೂಡ ಏನಾಗಿದ್ದಾರೆ ಅದಕ್ಕೆ ಡಿಪೆಂಡ್ ಆಗ್ಬಿಟ್ಟಿದ್ದಾರೆ, ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಅದಿಲ್ಲದೆ ಸಾಧ್ಯತೆನೇ ಇಲ್ಲ.
ಇನ್ ಕೆಲವ್ರ ಮನೇಲಂತೂ ಮಿಷಿನ್ ಇದ್ದೇ ಇರುತ್ತೆ. ಶುಗರ್ ಚೆಕ್ ಮಾಡಂತ ಮಿಷಿನ್. ಇನ್ ಕೆಲವ್ರು ಏನ್ ಮಾಡ್ತಾರೆ, ಕೆಲವೊಂದು ಸಿಸ್ಟಮ್ ಫಾಲೋ ಮಾಡಿದ್ರೆ ಅವ್ರ ಮೆಡಿಸಿನ್ ಅನ್ನೋಂಥ ವಿಷಯ ತಗೊಂಡ್ರೆ ನೋಡ್ರಿ, ಯಾರೋ ನಮ್ಮ ಇದ್ರಲ್ಲಿ ಒಬ್ರು ಶುಗರ್ಗೆ ಮೆಡಿಸಿನ್ ತಗೊಳ್ತಾ ಇದ್ರು. ತಿಂಗಳಿಗೆ 5,000 ರೂಪಾಯಿ ಆ ಮೆಡಿಸಿನ್ ತಗೊಳ್ಳೋದು, ರೆಗ್ಯುಲರ್ ಆಗಿ ತಗೊಳ್ಬೇಕು. ಎಷ್ಟು ವರ್ಷ ತಗೊಂಡಿದಾರೆ ಅಂದ್ರೆ ಸುಮಾರು 18 ವರ್ಷ ಮೇಲೆ ತಗೊಂಡಿದ್ದಾರೆ. ಯೋಚನೆ ಮಾಡಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ತಿಂಗಳಿಗೆ 5,000 ರೂಪಾಯಿ ಅಂದ್ರೆ ವರ್ಷಕ್ಕೆ ಅಲ್ಲೇ ಆಯ್ತು 60,000 ರೂಪಾಯಿ ಅಲ್ವಾ? 10 ವರ್ಷಕ್ಕೆ 6 ಲಕ್ಷ ರೂಪಾಯಿ. ಒಂದು 18 ವರ್ಷ ಅಂದ್ರೆ ಹತ್ತತ್ರ ಅವ್ರು 10 ಲಕ್ಷ ರೂಪಾಯಿ, ಆ 10 ಲಕ್ಷ ರೂಪಾಯಿ ಒಂದು ಕಂಪನಿಗೆ ದುಡ್ಡು ಕೊಟ್ಟಿದ್ದಾರೆ ಇವರು. ಯಾವ್ದೋ ಶುಗರ್ ಕಂಪನಿಗೆ. ಅಂದ್ರೆ ಆ ವ್ಯವಸ್ಥೆಯಲ್ಲಿ ಹೋಗಿದೆ ದುಡ್ಡು. ಒಂದು ವ್ಯಕ್ತಿಯಿಂದ ಇಷ್ಟು ಅಂದ್ರೆ ಕೋಟ್ಯಾಂತರ ಜನರಿಂದ ಎಷ್ಟು ದುಡ್ಡು. ನನ್ಗೆ ಯಾಕೆ ವಿಷಯ ಹೇಳಕ್ ಬರ್ತಿದೆ ಅಂದ್ರೆ, ಇದೇ ಇಲ್ಲಿ ಇರುವಂತ ಸಿಸ್ಟಮ್. ಯಾವಾಗ ಒಂದು ವ್ಯಕ್ತಿ ಅದಕ್ಕೆ ಅಡಿಕ್ಟ್ ಆಗ್ತಾನೋ ಅದರಿಂದ ಅವನು ಹೊರಡೆ ಬರಲ್ಲ. ಅದೇ ಅವರ ಬಿಸ್ನೆಸ್. ಅವನಿಗೆ ಅದು ಬೇಕೇ ಬೇಕು. ಅವನು ಎಲ್ಲಾದ್ರೂ ಎಲ್ಲಿ ಮಾಡ್ತಾರ ಅಲ್ಲಿ ಹೋಗಿ ದುಡ್ಡು ಕೊಟ್ಟು ಅವ್ನು ಕೊಂಡ್ಕೊಂಡ್ಬಿಡ್ತಾನೆ. ನೋಡ್ರಿ, ಇಂತ ರೀತಿಯಲ್ಲಿ ಆಫ್ರಿಕಾ ದೇಶಗಳನ್ನ ಈ ರೀತಿ ಹಾಳು ಮಾಡಿರೋದನ್ನ ನೋಡ್ತೀವಿ. ಅದ್ರಲ್ಲೂ ಕೂಡ ಇಲ್ಲಿ ಮಾತಾಡ್ಬೇಕಾದ್ರೆ ಗೌರ್ಮೆಂಟ್ ಇಂತ ಒಂದು ಬಿಸ್ನೆಸ್ಗೆ ದೊಡ್ಡ ದೊಡ್ಡ ಒಂದು ಮ್ಯಾನುಫ್ಯಾಕ್ಚರ್ ಕಂಪನಿಗಳಿಗೆ ಲೈಸೆನ್ಸ್ ನ ಕೊಟ್ಟಿದ್ದಾರೆ ನೋಡ್ರಿ ಅಲ್ವಾ? ಮಾರಾಟ ಮಾಡ್ರಿ, ಉತ್ಪಾದನೆ ಮಾಡ್ರಿ, ಸೇಲ್ ಮಾಡ್ರಿ, ನನಗೆ ಇಷ್ಟು ಟ್ಯಾಕ್ಸ್ ಕಟ್ಬಿಡ್ರಿ, ಸಾಕು, ನೀವ್ ಆರಾಮಾಗಿ ಮಾಡ್ಕೊಂಡು ಹೋಗ್ರಿ. ಅದೇ ಬೇಕಾಗಿರೋದು. ಯೋಚನೆ ಮಾಡ್ರಿ ಅಲ್ವಾ? ಸರ್ಕಾರದ ಒಂದು ಉದ್ದೇಶ ನೋಡ್ರಿ, ಹಣ ಗಳಿಸುವಂತ ವ್ಯವಸ್ಥೆ ನೋಡ್ರಿ. ಇದೆಲ್ಲ ಕೂಡ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇವತ್ತು ಕೂಡ ನಾವು ನೋಡ್ಬೋದು. ನಮ್ಮ ಯುರೋಪ್ ಕಂಟ್ರಿಗಳಲ್ಲಿ ಮತ್ತೆ ಪಾಶ್ಚಾತ್ಯ ದೇಶಗಳು ಕೂಡ ಇದರ ಈ ರೀತಿಯಾದಂತ ಒಂದು ಏನಂತೀವಿ, ದೇವರಿಗೆ ಕೋಪವನ್ನು ಹುಟ್ಟಿಸುವಂತ ಸಿಸ್ಟಮ್ ಕ್ರೈಸ್ತ ಸಭೆಗಳಲ್ಲಿ, ಕ್ರೈಸ್ತ ರಾಷ್ಟ್ರಗಳಲ್ಲಿ ಬೆಳೆದು ಬಂದಿರೋದನ್ನ ನೋಡಿದಾಗ ಅದು ದೊಡ್ಡ ಒಂದು ವಿಪರ್ಯಾಸ ಅಲ್ವಾ? ಸೊ ದೊಡ್ಡ ಒಂದು ನಾಚಿಕೆಗೇಡಿನ ವಿಷಯವಾಗಿ ನಾವು ನೋಡ್ಬೋದು ಅಲ್ವಾ? ಭ್ರಷ್ಟಾಚಾರದ ವಿಷಯವಾಗಿ, ಜನರನ್ನ ಹಾಳು ಮಾಡುವಂತ ವಿಷಯವಾಗಿ ನಾವಿಲ್ಲಿ ನೋಡ್ತೀವಿ. ಅದರಿಂದ ಇದೇನಪ್ಪಾ ಅಂದ್ರೆ ಜನರ ದೇಹವನ್ನ ಹಾಳು ಮಾಡೋದಲ್ಲ. ನೋಡ್ರಿ, ಒಬ್ಬ ವ್ಯಕ್ತಿ ಈಗ ಡ್ರಿಂಕ್ಸ್ ಮಾಡ್ತಾನೆ, ಒಂದು ಸ್ವಲ್ಪ ವರ್ಷ ಡ್ರಿಂಕ್ಸ್ ಮಾಡಿ ಅಲ್ಲಿರೋ ದುಡ್ಡೆಲ್ಲ ವೇಸ್ಟ್ ಮಾಡ್ಬಿಟ್ಟ. ಆಮೇಲೆ ಒಂದ್ ದೇಹ ಕೆಟ್ಟೋಗುತ್ತೆ. ಆಮೇಲೆ ಉಳಿದಿರೋ ದುಡ್ಡೆಲ್ಲ ಹಾಸ್ಪಿಟ್ಲಿಗೆ ವೇಸ್ಟ್ ಮಾಡ್ಬಿಡ್ತಾನೆ. ನೋಡ್ರಿ, ಯಾರಿಗ್ ಲಾಭ ಆಯ್ತು? ಆ ಮನುಷ್ಯನ ಕೆಡ್ಸಾಕಿ ಕುಡಿಯಕ್ಕೆ ಕಳ್ಸಿಕೊಟ್ಟು ಆ ಒಂದ್ ದೇಹ ಕೆಡ್ಸಾಕಿ ಅದರಿಂದ ಹಾಸ್ಪಿಟ್ಲಿಗೆ ದುಡ್ಡು ಮಾಡಿಸಿ ಎಲ್ಲ ನೋಡ್ರಿ ಹೆಂಗ್ ಬಂದಿದೆ ನೋಡ್ರಿ. ಸಿಸ್ಟಮ್ ಹೆಂಗ್ ಬೆಳೆದಿದೆ ನೋಡ್ರಿ. ಇವತ್ತು ಎಷ್ಟು ಹಾಳಾಗಿರೋಂಥ ಸಿಸ್ಟಮ್ಗಳಾಗಿದೆ. ಯಾರು ಮಾಡೋದು ಇದೆಲ್ಲ ಅಲ್ವಾ? ನೋಡ್ರಿ, ಇದೇ ತರ ಕ್ರೈಸ್ತ ರಾಷ್ಟ್ರಗಳು ಅವತ್ತು ಮಾಡ್ತಾ ಇತ್ತು ಅನ್ನೋಂಥ ವಿಷಯವನ್ನ ಇಲ್ಲಿ ಹೇಳ್ತಾ ಇದಾರೆ. ಸೊ ಕಂಟಿನ್ಯೂ ಮಾಡೋಣ. ಇವೆಲ್ಲವೂ ಮತ್ತು ಇನ್ನು ಹೆಚ್ಚಾದುದನ್ನು ಕ್ರೈಸ್ತ ರಾಜ್ಯಗಳು ಮತ್ತು ಕ್ರೈಸ್ತ ರಾಷ್ಟ್ರಗಳೆಂದು ಹೇಳಿಕೊಳ್ಳುವುದನ್ನು ಆಳ್ವಿಕೆ ಮಾಡುವವರು ಆದಾಯವೆಂದು ಕರೆದು ಸಮರ್ಥಿಸಿಕೊಳ್ಳುತ್ತಾರೆ ಮತ್ತು ಪ್ರತಿಪಾದಿಸಿಕೊಳ್ಳುತ್ತಾರೆ. ಇದು ಸರ್ಕಾರದ ಖರ್ಚು ವೆಚ್ಚಗಳಿಗೆ ಬೇಕಾದ ಹಣದ ಪಾಲನ್ನು ಜನಗಳಿಂದ ವಸೂಲಿ ಮಾಡುವ ಸುಲಭ ವಿಧಾನವಾಗಿದೆ. ನಿಜವಾಗಿ ಇದು ಕೀಳು ಮಟ್ಟದ ಅತ್ಯಂತ ಕೆಟ್ಟ ನಮೂನೆಯ ವ್ಯಭಿಚಾರಕ್ಕೆ ಸಮವಾಗಿದೆ. ಆಲೋಚಿಸುವ ಎಲ್ಲಾ ಜನರು ಕ್ರೈಸ್ತ ಎಂಬ ಹೆಸರನ್ನು ಇಂದಿನ ಉತ್ತಮ ಸರ್ಕಾರಗಳಿಗೆ ಅನ್ವಯಿಸುವುದು ಸಹ ಎಷ್ಟರ ಮಟ್ಟಿಗೆ ಅನುಚಿತವಾಗಿದೆ ಎಂಬುದನ್ನು ನೋಡಬೇಕು. ಈ ಲೋಕದ ಅರಸನಾದ ಸೈತಾನನಿಂದ ಆಳಲ್ಪಡುತ್ತಿರುವ ಮತ್ತು ಲೌಕಿಕ ಉತ್ಸಾಹದ ಬಣ ತುಂಬಿರುವ ರಾಜ್ಯಗಳ ಗುಣಲಕ್ಷಣಗಳಿಗೆ ಕ್ರೈಸ್ತ ಹೆಸರನ್ನು ಹೊಂದಿಕೆ ಮಾಡುವ ಪ್ರಯತ್ನವು ಎಲ್ಲಾ ನಿಜವಾದ ಕ್ರೈಸ್ತರ ಹೃದಯಗಳನ್ನು ಕಳವಳಗೊಳಿಸಿದೆ ಮತ್ತು ಈ ಲೋಕದ ಪ್ರಸ್ತುತ ಸರ್ಕಾರಗಳು ಯಾವುದೇ ಅರ್ಥದಲ್ಲಿ ಕ್ರಿಸ್ತನ ರಾಜ್ಯವೆಂದು ಊಹಿಸುವ ತಪ್ಪಿನಿಂದ ಮೋಸ ಹೊಂದಿದೆ. ಓಕೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ನೋಡ್ರಿ, ಇದನ್ನ ಸ್ವಲ್ಪ ನಾವು ಯೋಚನೆ ಮಾಡಿ ಅರ್ಥ ಮಾಡ್ಕೋಬೇಕು. ಸಹೋದರ ಇಲ್ಲಿ ಈ ರೀತಿಯಾಗಿ ಅವರು ಯೋಚನೆ ಮಾಡಿದರೆ, ಅದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ಅಂದ್ರೆ ಖಂಡಿತ ಅವರ ಸ್ವಂತ ಜ್ಞಾನದಿಂದಲ್ಲ, ದೇವರು ಅದನ್ನ ಅವ್ರಿಗೆ ಪ್ರಕಟಣೆ ಮಾಡಿದ್ದಾರೆ. ದೇವರು ಅವರಿಗೆ ಪ್ರಕಟ ಮಾಡಿದಂತ ಉದ್ದೇಶ ಏನಪ್ಪಾ ಅಂದ್ರೆ ಅವರೊಬ್ಬರೇ ತಿಳ್ಕೊಬೇಕಂತಲ್ಲ, ನಾವು ಅವರ ಮೂಲಕ ನಮಗೂ ಕೂಡ ತಿಳಿಸಲ್ಪಡ್ಬೇಕನ್ನೋದು ದೇವರ ಒಂದು ಸಂಕಲ್ಪ. ಇವತ್ತು ನಾವು ವಿಷಯಗಳನ್ನ ಅರ್ಥ ಮಾಡ್ಕೊಳ್ತಾ ಇದೀವಿ ಅಂದ್ರೆ ನಾವು ಇಲ್ಲಿಂದ ನೋಡ್ತಿರುವಂತ ವಿಷಯ ಏನಪ್ಪಾ ಅಂದ್ರೆ, ಈ ಸತ್ಯ ಎಂಬ ಒಂದು ಕನ್ನಡಿಯಿಂದ ನಾವು ಏನ್ ನೋಡ್ತಾ ಇದೀವಿ, ಈ ಒಂದು ದೂರದರ್ಶಕದಿಂದ ಏನ್ ನೋಡ್ತಾ ಇದೀವಿ ಅಂದ್ರೆ ಕ್ರೈಸ್ತ ರಾಷ್ಟ್ರಗಳ ಒಂದು ಕೆಟ್ಟ ವಹಿವಾಟುಗಳನ್ನ ಗಮನಿಸ್ತಾ ಇದೀವಿ. ಬೇರೆ ಬೇರೆ ಒಂದು ಟೆಲಿಸ್ಕೋಪ್ ಇಂದ ನೋಡಿದ್ರೆ ಆಗಲ್ಲ. ಟ್ರೂತ್, ಸತ್ಯ ಅಂತ ಟೆಲಿಸ್ಕೋಪ್ ಇಂದ ನೋಡ್ತಾ ಇದೀವಿ ಅಲ್ವಾ? ಇಲ್ಲಿಂದ ಅದು ಯಾವ ರೀತಿ ಕಾಣಿಸ್ಕೊಳ್ತಾ ಇದೆ ಅಂದ್ರೆ, ಆ ರಾಷ್ಟ್ರಗಳು ಸತ್ಯದ ಮೂಲಕ ಇಟ್ಟು ನೋಡಿದಾಗ ಅವರ ಯಾವುದೇ ಚಟುವಟಿಕೆಗಳು, ಧಾರ್ಮಿಕ ಚಟುವಟಿಕೆಗಳ ಹಿನ್ನೆಲೆ ಏನಪ್ಪಾ ಅಂದ್ರೆ ಅದು ವ್ಯಾಪಾರವಾಗಿದೆ, ಹಣವನ್ನ ಗಳಿಸುವಂತದ್ದಾಗಿದೆ, ಹಣವನ್ನ ಪಡೆಯುವುದು, ಹಣವನ್ನ ಸಂಪಾದನೆ ಮಾಡುವುದೇ ಉದ್ದೇಶವಾಗಿದೆ ಅನ್ನೋದನ್ನ ನೋಡ್ತೀವಿ. ಇದನ್ನ ಯಾವ ರೀತಿ ನೋಡ್ತೀವಿ ಅಂದ್ರೆ ನೋಡ್ರಿ, ಅದನ್ನೇ ಕ್ರಿಸ್ತನ ಜೊತೆಗೆ ಒಡಂಬಡಿಕೆ ಮಾಡ್ಕೊಂಡಿರುವಂತ ಜನರು ಕ್ರಿಸ್ತನ ಮೊದಲಿಂಗನ್ನು ನಾವು ಮೊದಲಿಂಗತಿಯಾಗಿರ್ಬೇಕಾದ್ರೆ
ಆ ಮದಲಿಂಗನನ್ನ ಬಿಟ್ಟು ಮದಲಿಂಗ ಹೇಳ್ದಿರುವಂತ ಬೇರೆ ವಿಷಯಗಳಿಗೆ ಗಮನ ಕೊಟ್ಟು ಬೇರೆ ರೀತಿಯ ಬೇರೆಯವರಿಗೆ ಸಂಪರ್ಕ ಹೊಂದಿರುವಂತ ವಿಷಯ ಅದು ವ್ಯಭಿಚಾರಕ್ಕೆ ಸಂಬಂಧಪಟ್ಟಿದೆ. ಅದಕ್ಕೆ ಬಾಬಿಲೋನ್ ಏನ್ ಮಾಡ್ತಾರೆ, ವೇಶ್ಯ ಸ್ತ್ರೀ ಅಂತ ಕರೀತಾರೆ ಅದು ಅಲ್ವಾ. ಯಾಕಂದ್ರೆ ಲೋಕದ ರಾಜರ ಜೊತೆಗೆ ಏನ್ ಮಾಡಿದ್ರು, ವ್ಯಭಿಚಾರವನ್ನು ಆಕೆ ಮಾಡಿದ್ದಾಳೆ. ಅದರಿಂದ ಮಹಾವೇಶ್ಯ ಸ್ತ್ರೀ ಅಲ್ವಾ, ಆ ಒಂದು ಹೆಸರು ಅದಕ್ಕೆ ತಕ್ಕದಾಗಿ ಇದೆ. ಈ ರೀತಿಯಾಗಿ ಈ ಒಂದು ಸುಖಭೋಗವಾಗಿ ಹಣದ ಆಸೆ ಏನಪ್ಪಾ, ಹಣ ಏನಕ್ ಬೇಕು ಮನುಷ್ಯನಿಗೆ ಅನುದಿನದ ಜೀವನಾಧಾರಕ್ಕೆ ಹಣ ಬೇಕು, ಊಟಕ್ಕೆ, ಬಟ್ಟೆಗೆ, ಅವನ ದಿನನಿತ್ಯದ ಒಂದು ಕಾರ್ಯಗಳಿಗೆ, ಅವಶ್ಯಕವಾದ ವಿಷಯಗಳಿಗೆ ಹಣ ಬೇಕೇ ಬೇಕು. ಆದ್ರೆ ಸುಖಭೋಗವಾಗಿ ಬದುಕೋದಿಕ್ಕೆ ಹಣವನ್ನ ಗಳಿಸಿದೆ ಈ ಕ್ರೈಸ್ತ ರಾಷ್ಟ್ರಗಳು ಅಲ್ವಾ. ಒಬ್ಬ ಬಿಷಪ್ ಅವನ ಒಂದು ಲೈಫ್ ಸ್ಟೈಲ್ ಹೇಗಿತ್ತು ಅಂದ್ರೆ, ಒಬ್ಬ ರಾಜನು ಕೂಡ ಆತರ ಲೈಫ್ ಸ್ಟೈಲ್ ಇರ್ತಿರ್ಲಿಲ್ಲ. ಅವ್ರಿಗಿರುವಂತ ಸೇವಕರು, ಅವ್ರಿಗಿರುವಂತ ಊಟೋಪಚಾರಗಳು, ಅವ್ರಿಗಿರುವಂತ ಮನೆಯ ವ್ಯವಸ್ಥೆ, ಹೆಸರಿಗೆ ಚರ್ಚ್ ಅಂತಿದ್ರು, ಅದೊಂದು ಅರಮನೆ ರೀತಿಯಲ್ಲಿ ಇದ್ದಂತ ಒಂದು ಜೀವನ ಶೈಲಿ, ಇದೆಲ್ಲ ನೋಡಿದಾಗ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಒಂದು ಸ್ಥಾನಕ್ಕೆ ತುಂಬಾ ಜನರು ಏನ್ ಮಾಡ್ತಿದ್ರು ಅಂದ್ರೆ ಪೈಪೋಟಿ ನಡೆಸ್ತಾ ಇದ್ರು. ಒಂದಲ್ಲ ಒಂದಿನ ನಾನು ಬಿಷಪ್ ಆಗ್ಬಿಟ್ರೆ, ನಾನು ಆ ಸ್ಥಾನಕ್ಕೆ ಹೋದ್ರೆ, ಆ ಬಿಷಪ್ ಇಂದ ಮೇಲಿನ ಸ್ಥಾನಕ್ಕೆ ಹೋಯ್ತೀನಿ ಅಂದ್ರೆ, ಈ ಅಧಿಕಾರದ ಮೋಹ ಜನರನ್ನ ತುಂಬಾ ಎಳಿತಾ ಇತ್ತು. ಯಾಕೆ ಅಂದ್ರೆ ಈ ಅಧಿಕಾರದ ಆ ಮೋಹದಲ್ಲಿ, ಅಧಿಕಾರದಲ್ಲಿ ಅಂತ ಒಂದು ಸುಖಭೋಗವಾದಂತ ಜೀವನ ಯಾವ್ದ್ರ ಮೇಲೆ ಇತ್ತು ಅಂದ್ರೆ, ಕ್ರೈಸ್ತರು ಸಂಪಾದನೆ ಮಾಡ್ತಿದ್ದಂತ ಹಣ ವ್ಯವಸ್ಥೆಗಳು ಅಲ್ವಾ. ಆ ವ್ಯಾಪಾರದ ವ್ಯವಸ್ಥೆ ಅವ್ರನ್ನ ಶ್ರೀಮಂತಿಕೆಯಾಗಿ ಮಾಡ್ತಾ ಇತ್ತು. ಆ ಶ್ರೀಮಂತಿಕೆಯನ್ನ ಎಲ್ಲಿ ಅವರು ತೋರಿಸ್ತಾ ಇದ್ರು ಅಂದ್ರೆ, ಸಭೆಗಳಲ್ಲಿ ಇದ್ದಂತ ಬಿಷಪ್ ಇಂತ ದೊಡ್ಡ ದೊಡ್ಡ ವ್ಯವಸ್ಥೆ ಮೂಲಕ ಸಭೆಗಳನ್ನ ಕಟ್ಟೋದಿರ್ಬೋದು, ದೊಡ್ಡದ ರೀತಿಲಿ ಕಟ್ಟೋದಿರ್ಬೋದು. ನೋಡ್ರಿ, ಸಭೆನ ಕಟ್ಟಿದಾಗ ಯಾವತ್ತೋ ಒಬ್ರು ನಾವು ಕುತ್ಕೊಂಡ್ ಬಂದ್ಬಿಡ್ತೀವಿ ಅಷ್ಟೇ, ಬಟ್ ಅದ್ರಲ್ಲಿ ಇರುವಂತ ಎಲ್ಲಾ ವಿಷಯಗಳನ್ನ ಯಾರಿಗೆ ಅದು ಸೀಮಿತವಾಗಿತ್ತು ಅಂದ್ರೆ, ಅಲ್ಲಿ ನಡೆಸುವಂತ ದೊಡ್ಡ ದೊಡ್ಡ ಫಾದರ್ಗೆ, ಬಿಷಪ್ಗೆ. ಸೊ ಈ ರೀತಿಯಾಗಿ ಏನಪ್ಪಾ ಅಂದ್ರೆ, ಇವರ ಒಂದು ವಿಷಯಗಳಲ್ಲಿ ದೇವ್ರ ಮಕ್ಕಳು ಅದು ಸತ್ಯವೇದ ಹೇಳೋ ಪ್ರಕಾರವಾಗಿ ಹೊರನೋಟಕ್ಕೆ ಯೇಸು ಕ್ರಿಸ್ತನ ಹೆಸರನ್ನ ಹೇಳ್ತಾ ಇದ್ರು ಹೊರತು ನಿಜವಾಗ್ಲೂ ಅವರ ಜೀವನದಲ್ಲಿ ಕ್ರಿಸ್ತನಿಗೂ ಅವರಿಗೂ ಯಾವುದೇ ರೀತಿಯಾದಂತ ಸಂಬಂಧವಿಲ್ಲದ ಜೀವನವನ್ನ ಮಾಡ್ತಾ ಇದ್ರು ಅನ್ನೋದಕ್ಕೆ ಇದೆಲ್ಲ ಒಂದು ಎವಿಡೆನ್ಸ್ ಆಗಿದೆ. ಇವತ್ತು ನಾವು ನೋಡ್ತಾ ಇದೀವಲ್ಲ, ಈ ಪಾಯಿಂಟ್ಸ್ ಎಲ್ಲ ಅದಕ್ಕೆ ಒಂದು ಎವಿಡೆನ್ಸ್, ಎಷ್ಟು ಮಟ್ಟಿಗೆ ಕೆಟ್ಟದಾಗಿ ಅವರ ವರ್ತನೆಗಳಿತ್ತು ಅಲ್ವಾ. ಸಹೋದರರೇ, ಈ ವಿಷಯವನ್ನ ನಾವು ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಬೇಕಾಗಿದೆ ಅಲ್ವಾ. ಸೊ ಅದರಿಂದ ಈ ಒಂದು ಸರ್ಕಾರವನ್ನ, ಇಂಥ ಒಂದು ಕ್ರೈಸ್ತರ ಒಂದು ಪ್ರಪಂಚವನ್ನ ಅದು ಕ್ರಿಸ್ತರಿಂದ ಅದು ಲೀಡ್ ಮಾಡಲ್ಪಡ್ಲಿಲ್ಲ. ಕ್ರಿಸ್ತನ ನಡುವಿಸುವಿಕೆ, ಕ್ರಿಸ್ತನ ಹಸ್ತ ಅದರ ಹಿನ್ನೆಲೆಯಲ್ಲಿ ಇರ್ಲಿಲ್ಲ. ಬದಲಾಗಿ ಅದನ್ನ ನಡೆಸ್ತಾ ಇದ್ದು ಯಾರಪ್ಪ ಅಂದ್ರೆ, ಈ ಲೋಕದ ಅರಸನಾದಂತ ಸೈತಾನನೇ ಅಲ್ವಾ. ಈ ಕ್ರೈಸ್ತ ರಾಷ್ಟ್ರಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ದು ಯಾರಪ್ಪ ಅಂದ್ರೆ, ಸೈತಾನನೇ. ಇವ್ರನ್ನ ಏನ್ ಮಾಡ್ತಿದ್ರು, ಕಂಟ್ರೋಲ್ ಮಾಡ್ತಾ ಇದ್ರು. ಯಾಕಂದ್ರೆ ಕ್ರಿಸ್ತನ ಯಾವುದೇ ಗುಣಲಕ್ಷಣಗಳು ಆ ಒಂದು ರಾಷ್ಟ್ರಗಳಲ್ಲಿ, ಆ ಜನಗಳಲ್ಲಿ ಅಲ್ಲಿ ನೋಡಕ್ಕೆ ಸಾಧ್ಯತೆನೇ ಇಲ್ಲ ಅಲ್ವಾ. ಈ ರೀತಿ ವ್ಯಾಪಾರದ ಮೋಹದಲ್ಲಿರುವಂತ ರಾಷ್ಟ್ರಗಳಿರ್ಬೋದು, ರಾಜ್ಯಗಳಿರ್ಬೋದು, ಅವರು ಒಂದ್ ವೇಳೆ ಮಿಷನರಿನ ಕಳಿಸ್ತಾರೆ ಅಂತಿದ್ರೆ, ಇಲ್ಲವೇ ದೇವರ ಸಂದೇಶವನ್ನು ಸಾರೋದಕ್ಕೆ ಜನರನ್ನ ಆ ದೇಶದ ಕಳಿಸ್ತಾರೆ ಅಂದ್ರೆ, ಯಾವ ಉದ್ದೇಶನ ಕಳಿಸ್ಬಹುದು. ನಮ್ಮ ವಿಲಿಯಂ ಕ್ಯಾರಿ ಕೂಡ ಬಂದ್ರು, ಹಲವಾರು ಕಷ್ಟಗಳಲ್ಲಿ ಇಲ್ಲಿ ಸುವಾರ್ತಿನ ಸಾರಿದ್ರು. ಕೆಲವೊಂದು ಜನರು ದೇವ್ರಿಗೋಸ್ಕರ ಜೀವಿಸಿದಂತ ನಿಜವಾದ ದೇವ್ರ ಮಕ್ಕಳಿದ್ದಾರೆ. ನಾವು ಅವ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಆ ಒಂದು ವೈಯಕ್ತಿಕ ವ್ಯಕ್ತಿಗಳು ದೇವರಿಗೋಸ್ಕರ ಮಾಡಿದಂತ ಅರ್ಪಣೆ ಜೀವಿತ ಕುರಿತಾಗಿ ನಾವು ಇಲ್ಲಿ ಮಾತಾಡಕ್ಕೆ ಹೋಗಲ್ಲ. ಬದಲಾಗಿ ಆ ಸಿಸ್ಟಮ್, ಅದನ್ನ ಹಾಳು ಮಾಡುವಂತ ಆ ಸಿಸ್ಟಮ್ ಬಗ್ಗೆ ನಾವು ಮಾತಾಡಕ್ ಹೋಗ್ತಾ ಇದ್ವಿ. ಆ ಎಂಟೈರ್ ಸಿಸ್ಟಮ್ ಫೌಂಡೇಶನ್, ಅದರ ಬೇಸ್ಮೆಂಟ್ ಹೆಂಗಿದೆ ಅಂದ್ರೆ, ಅದು ಆಸೆ ಇಚ್ಛೆಗಳಿಗೆ, ಹಣದ ವ್ಯಾಮೋಹಕ್ಕೆ ಒಳಪಟ್ಟಿತ್ತು. ಈ ಭೂಮಿ ರಾಜರ ಜೊತೆಗೆ ಅದು ಸುಖಭೋಗವಾಗಿ ಬದುಕುವುದಕ್ಕೆ ಅದು ಮಾಡಿದಂತ ಒಂದು ಮೂಲಭೂತ ವ್ಯವಸ್ಥೆನ ಅಲ್ಲಿ ನೋಡ್ತಾ ಇದ್ವಿ. ದೇವ್ರ ಮಕ್ಕಳು ಅದನ್ನ ಮನಸ್ಸಲ್ಲಿ ಇಟ್ಕೊಬೇಕು. ಆದ್ರಿಂದ ಇಂಥ ರಾಜ್ಯಗಳನ್ನ ನಾವು ಕ್ರೈಸ್ತ ರಾಜ್ಯಗಳು ಅಲ್ವಾ, ಅದನ್ನ ಕ್ರಿಸ್ತನೇ ನಡೆಸುವಂತ ರಾಜ್ಯಗಳು, ಕ್ರಿಸ್ತನ ಮೇಲ್ವಿಚಾರಣೆ ನಡೆಸುವಂತ ರಾಜ್ಯಗಳು ಅಂತ ಹೇಳೋದು ಎಷ್ಟು ದೊಡ್ಡ ಮೋಸವಾಗಿದೆ. ಈ ಪೋಪ್ ಸಿಸ್ಟಮ್, ಹೌದು, ಇದ್ರ ಮೇಲೆ ತಲೆ ಹೆಡ್ಡಿ ಇರೋದು ಕರ್ತನಾದ ಯೇಸು ಕ್ರಿಸ್ತನೇ. ಈ ಎಂಟೈರ್ ರೋಮನ್ ಕ್ಯಾಥಲಿಕ್ ಸಿಸ್ಟಮ್ ನ ಅದು ಕ್ರಿಸ್ತನ ಮೂಲಕ ಕಂಟ್ರೋಲ್ ಮಾಡಲ್ಪಡ್ತಿದೆ ಅಂತ ಹೇಳೋದು ಎಷ್ಟು ಮೋಸವಾಗಿರೋಂತ ವಿಷಯ. ಯಾಕಂದ್ರೆ ಇದ್ರ ಹಿನ್ನೆಲೆ ಎಷ್ಟು ಕೆಟ್ಟದಾಗಿದೆ, ಅವರ ಒಂದು ಆಸಕ್ತಿ ಉದ್ದೇಶಗಳು ಎಷ್ಟು ದೇವರ ವಾಕ್ಯಕ್ಕೆ ವಿರುದ್ಧವಾಗಿದೆ ಅನ್ನೋದನ್ನ ನಾವು ಇವತ್ತು ಈ ವಿಷಯಗಳ ಮೂಲಕ ನೋಡ್ತಾ ಇದ್ವಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಮುಂದುವರ್ಸೋಣ. ಕ್ಯಾನನ್ ಫರರ್ ಎಂಬಾತನು ಕಾಂಟೆಂಪರರಿ ರಿವ್ಯೂ ನಲ್ಲಿ ಹೀಗೆ ಹೇಳಿದ್ದಾನೆ: ಗುಲಾಮರ ವ್ಯಾಪಾರ ಎಂಬ ಹಳೆಯ ಸುಲಿಗೆಯನ್ನು ಅತ್ಯಂತ ದುರಾಸೆ ಉಳ್ಳ ಅಪಾಯಕಾರಿ ಲೋಭಿಗಳು ಇಂತಹ ಮದ್ಯ ಮಾರಾಟದ ಮೂಲಕ ಈಗ ಅನುಸರಿಸುತ್ತಿದ್ದಾರೆ.
ನಮ್ಮ ಪಿತೃಗಳು ಆಫ್ರಿಕಾದ ಚಾವಟಿಗಳ ನೊಗದಿಂದ ಬಿಡಿಸಿಕೊಂಡರು. ನಾವು ನಮ್ಮ ಸ್ಥಳೀಯ ಜನಾಂಗಗಳನ್ನು ಚೇಳುಗಳ ನೊಗಕ್ಕೆ ವಶಪಡಿಸಿದ್ದೇವೆ. ನಾವು ಆಫ್ರಿಕಾದ ನದಿಗಳನ್ನು ವಾಣಿಜ್ಯಕ್ಕಾಗಿ ಉಗ್ರವಾದ ಮದ್ಯದ ಸುರಿಯುವಿಕೆಗೆ ತೆರೆದಿದ್ದೇವೆ. ಇದಕ್ಕಿಂತ ಅತಿ ಘೋರವಾದ ಸ್ಥಳದ ಯಾವ ನದಿಯ ನೀರು ಇಷ್ಟೊಂದು ರಕ್ತ, ಕೆಂಪು ಅಥವಾ ಶಾಪಗ್ರಸ್ತವಾಗಿಲ್ಲ. ರಾಷ್ಟ್ರದ ಮನಸ್ಸಾಕ್ಷಿಯು ಸತ್ತು ಹೋಗಿದೆಯೋ? ಇಷ್ಟಲ್ಲಿ ಬಿತ್ತೇಶ್ವರ ನೋಡ್ರಿ, ಇಲ್ಲಿ ಮಾತಾಡ್ಬೇಕಾದ್ರೆ ಈ ಕ್ಯಾನನ್ ಥಾರರ್ ಅಲ್ವಾ ಅನ್ನುವಂಥವ್ರು ಏನ್ ಮಾಡಿದಾರೆ ಅಂದ್ರೆ ಈ ಒಂದು ವಿಷಯವನ್ನ ಹೇಳಿದ್ದಾರೆ ಅಲ್ವಾ. ಹಲವಾರು ಜನರು ಇದ್ರ ಬಗ್ಗೆ ಒಂದು ಮಾಹಿತಿನ ಕೊಡ್ತಾ ಇದ್ದಾರೆ. ನಾನು ಆಗ್ಲೇ ಹೇಳಿದಂತ ಪ್ರಕಾರವಾಗಿ ಯಾವಾಗ ಈ ಒಂದು ಬ್ರಿಟನ್, ಇಂಗ್ಲೆಂಡ್ ಮತ್ತೆ ಜರ್ಮನಿ, ಫ್ರಾನ್ಸ್ ಅನ್ನುವಂತ ರಾಷ್ಟ್ರಗಳು ಆಗಿನ ಕಾಲದಲ್ಲಿ ವಸಾಹತು ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ. ಹೇಗೆ ಬ್ರಿಟಿಷರು ನಮ್ಮ ಭಾರತಕ್ಕೆ ಬಂದ್ರೋ ಅದೇ ರೀತಿ ಯುರೋಪ್ನಲ್ಲಿರುವಂತ ಹಲವಾರು ರಾಷ್ಟ್ರಗಳು ಈ ಒಂದು ದೇಶಗಳ ಮೇಲೆ, ಬೇರೆ ಬೇರೆ ದೇಶಗಳ ಮೇಲೆ ತನ್ನ ಸ್ವಾಧೀನತೆಯನ್ನು ಹೊಂದ್ಕೊಂಡಿತ್ತು. ಈ ದೇಶಕ್ಕೆ ನಾನು ಸ್ವಾಧೀನ ಪಡ್ಕೊಂಡಿದ್ದೀನಿ, ಇದು ನನ್ನ ದೇಶ, ನಾನು ಇದನ್ನ ಕಂಡಿಡಿದಿದ್ದೀನಿ, ನಾನು ಇದನ್ನ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಅನ್ಬಿಟ್ಟು. ನೋಡಿ, ಬ್ರಿಟಿಷರು ಬರಕ್ಕಿಂತ ಮೊದಲು ನಮ್ಮ ದೇಶ ಕೂಡ ಡಚ್ಚರು, ಪೋರ್ಚುಗೀಸರು ಮತ್ತೆ ಫ್ರೆಂಚರ ಮೂಲಕ ಅದು ದಬ್ಬಾಳಿಕೆಗೆ ಒಳಪಟ್ಟಿತ್ತು. ಆದ್ರೆ ಬ್ರಿಟಿಷರಿಗೆ ಬಂದಾಗ ಅವರ ಒಂದು ನವೀನ ತರಹದ ಒಂದು ಯಂತ್ರೋಪಕರಣಗಳಿಂದ, ಇಲ್ಲವೇ ಅವರ ಒಂದು ಆಯುಧಗಳಿಂದ ಏನ್ ಮಾಡಿದ್ರು ಅಂದ್ರೆ ಆ ಯಾವ ದೇಶವನ್ನ ಭಾರತ ದೇಶವನ್ನ ತಮ್ಮ ಕಂಟ್ರೋಲ್ಗೆ ತಗೊಂಡ್ರು. ಅದೇ ರೀತಿಯಾಗಿ ಯುರೋಪ್ ಇರುವಂತಹ ಹಲವಾರು ದೇಶಗಳು, ಹಲವಾರು ಇಂಥ ಆಫ್ರಿಕಾ ಮತ್ತೆ ಭಾರತ, ಪಾಕಿಸ್ತಾನ, ಚೈನಾ ಇಂಥ ದೇಶಗಳು ತಮ್ಮ ವ್ಯವಸ್ಥೆಯನ್ನ ಹೊಂದ್ಕೊಂಡಿದ್ವು ಅಲ್ವಾ. ಅದ್ರಲ್ಲೂ ಕೂಡ ಆಫ್ರಿಕಾ, ಭಾರತ ತುಂಬಾ ಹೆಚ್ಚಾಗಿ ಈ ಒಂದು ಯುರೋಪಿಯನ್ ರಾಷ್ಟ್ರಗಳ ಒಂದು ಅಧೀನಕ್ಕೆ ಒಳಪಟ್ಟಿದ್ದು ತುಂಬಾ ಹೆಚ್ಚಾಗಿತ್ತು. ಅದ್ರಲ್ಲೂ ಕೂಡ ಆಫ್ರಿಕಾದಲ್ಲಿ ಆಗಿ ಒಂದು ಚಟುವಟಿಕೆಗಳನ್ನ ಗಮನಿಸಿದಾಗ ಆಫ್ರಿಕಾ ಒಂದು ದೊಡ್ಡ ಹಬ್ಬ ಆಗಿತ್ತು. ಯಾವುದಕ್ಕಂದ್ರೆ ಈ ಮದ್ಯಗಳ ಒಂದು ತಯಾರು ಮಾಡೋದು ಮಾತ್ರವಲ್ಲ, ಅಲ್ಲಿಂದ ಬೇರೆ ಬೇರೆ ದೇಶಗಳನ್ನ ಸಾಗಿಸುವಂತ ವಿಷಯಕ್ಕೆ ತುಂಬಾ ದೊಡ್ಡ ಒಂದು ಹೆಡ್ ಆಫೀಸ್ ಆಗಿತ್ತು. ಅಲ್ಲಿಂದ ಬೇರೆ ದೇಶಗಳಿಗೆ ಅದು ಅಧಿಕೃತವಾಗಿ, ಅನಾಧಿಕೃತವಾಗಿ, ಇಲ್ಲಿಗಲ್ ಆಗಿ ಏನಾಗ್ತಿತ್ತು ಅದು ಎಲ್ಲ ಕಡೆಗೆ ತಲುಪಿಸಲ್ಪಡ್ತಿತ್ತು ಅನ್ನೋದು ಕೂಡ ನಾವು ನೋಡ್ತೀವಿ. ಇವತ್ತು ಕೂಡ ಚಟುವಟಿಕೆ ಇದೆ ಕ್ರಿಸ್ತನ ಪ್ರೀತಿಯ ಸರಸರರೇ. ಅದ್ರ ಬಗ್ಗೆ ನೀವು ವೆಬ್ಸೈಟ್ ಅಲ್ಲಿ ನೋಡ್ಬೋದು, ಅಂತ ವಿಷಯಗಳನ್ನ ಸ್ಟಡಿ ಮಾಡ್ಬೋದು. ಅಂದ್ರೆ ಅಷ್ಟು ಮೋಸವಾಗಿದೆ. ಆಗ್ಲೇ ಇಂಥ ವಿಷಯಗಳು ಇರ್ಬೇಕಾದ್ರೆ ಆಗಿನ ಕಾಲವನ್ನ ನೀವು ಕಂಪೇರ್ ಮಾಡಿದಾಗ ಜನರು ಒಂದು ದೇಶಕ್ಕೆ ಅವ್ರು ಎಂಟರ್ ಆಗ್ಬೇಕಾದ್ರೆ ಅವ್ರು ಒಳ್ಳೆ ರೀತಿಯಲ್ಲಿ ಎಂಟರ್ ಆಗ್ತಿದ್ರು. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ದೇಶನ ಒಂದು ಹಡಗು ಬರ್ತಾ ಇದೆ, ನಮ್ ಪರ್ಮಿಷನ್ ತಗೋಬೇಕು, ನಮ್ ಬಂದರಿಗೆ ಪರ್ಮಿಷನ್ ತಗೋಬೇಕು, ನಮ್ಮ ಒಂದು ಆರ್ಬರ್ ಹತ್ರ ಬಂದವರನ್ನ ಮಾಡ್ತಾ ನಿಲ್ಲಿಸ್ತಾ ಇದ್ರೆ ಅದೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮೇಲೆ ಇರುತ್ತೆ. ಆದ್ರೆ ಅದ್ರ ಉದ್ದೇಶ ಏನಪ್ಪಾ ಅಂದ್ರೆ, ಹೌದು ಇಲ್ಲ, ಅವರು ಕೆಲವೊಂದು ವಸ್ತುಗಳನ್ನ ಮಾರಾಟ ಮಾಡಕ್ ಬರ್ತಿದ್ರೆ ಅದರಿಂದ ನಮ್ಮ ದೇಶಕ್ಕೆ ಒಳ್ಳೆ ಲಾಭ ಬರುತ್ತೆ, ಟ್ಯಾಕ್ಸ್ ಕೂಡ ಹೆಚ್ಚಾಗುತ್ತೆ. ಅವರೊಂದು 10,000 ರೂಪಾಯಿ ವಸ್ತುನ ಇಲ್ಲಿ ಮಾರಾಟ ಮಾಡಿದ್ರೆ ನಮಗೆ ಒಂದು 2,000 ರೂಪಾಯಿ ವಸ್ತುವಿಂದ ಟ್ಯಾಕ್ಸ್ ಬರುತ್ತೆ. ಹಾಗಿರ್ಬೇಕಾದ್ರೆ ಅವ್ರಿಗೆ ಎಷ್ಟು ವಸ್ತುಗಳು ಮಾರಾಟ ಮಾಡ್ತಾರೆ ಅಷ್ಟು ಲಾಭ ಬರುತ್ತೆ. ಮಾರಾಟ ಮಾಡ್ಲಿ, ಅವರಿಗೆ ಅವಕಾಶ ಕೊಡೋಣ ಅಂತ ಗೌರ್ಮೆಂಟ್ಸ್ ಏನ್ ಮಾಡುತ್ತೆ, ಈ ಹಿನ್ನೆಲೆಯಲ್ಲಿ ಅವರಿಗೆ ಅಪ್ರೂವಲ್ ನ ಕೊಡುತ್ತೆ. ಹಾಗೆ ಇಲ್ಲೂ ಕೂಡ ಏನ್ ಮಾಡ್ತೀವಿ ಅಂದ್ರೆ, ಈ ಒಂದು ರೀತಿಯಾಗಿ ಆಫ್ರಿಕಾದವರಿಗೆ ಅವಕಾಶ ಕೊಟ್ಟಿದ್ದು ಆ ಸಮಯದಲ್ಲಿ ಅವ್ರಿಗೆ ಗೊತ್ತಿರಲಿಲ್ಲ ಅದರ ಒಂದು ಉದ್ದೇಶ ಏನಪ್ಪಾ ಅಂದ್ಬಿಟ್ಟು. ಅದಾದ ನಂತರ ಅಲ್ಲಿಂದ ಬಂದಂತ ಮದ್ಯಗಳ ಒಂದು ಸೇವನೆಯಿಂದ ಜನರ ಒಂದು ಜೀವನ, ಒಂದು ರೀತಿ ಜೀವನವು ಹಾಳಾಗ್ಬೇಕಾದ್ರೆ ಅಲ್ಲಿದಂತ ಅಧಿಕಾರ ವರ್ಗದಲ್ಲೂ ಅರ್ಥ ಮಾಡ್ಕೊಳ್ತೇವೆ, ಇಂಥ ಒಂದು ಸಿಸ್ಟಮ್ಗಳ ನಾವು ದಾರಿ ಮಾಡ್ಕೊಟ್ಟಿದ್ದು ಎಷ್ಟು ಕೆಟ್ಟದಾಗಿದೆ ಅಲ್ವಾ. ಎಷ್ಟು ಕೆಟ್ಟದಾಗಿದೆ ಅಂದ್ರೆ, ಒಂದ್ಸರಿ ಇವ್ರು ದಾರಿ ಮಾಡಿಕೊಟ್ಮೇಲೆ ಅಲ್ಲಿರುವಂತ ಜನರು ಈ ಡ್ರಿಂಕ್ಸ್, ವೈನ್ಗೆ ಅಡಿಕ್ಟ್ ಆಗ್ಬಿಟ್ರೆ ಅವರು ಗೌರ್ಮೆಂಟ್ ಅದನ್ನ ಕ್ಲೋಸ್ ಮಾಡಿದ್ರು ಬೇರೆ ತಪ್ಪಾದ ದಾರಿಯಲ್ಲಿ ಅದನ್ನ ಹೆಂಗ್ ಪಡೆಯೋದಂತ ಪ್ಲಾನ್ ಮಾಡ್ತಾ ಇರ್ತಾರೆ. ಅರ್ಥವಾಗಿರ್ಬೋದು ನಿಮಗೆ. ಒಂದ್ ರೀತಿಯಾಗಿ ಗೌರ್ಮೆಂಟ್ ಏನ್ ಮಾಡಿದ್ರು, ಇಲ್ಲ ಇದು ಸರಿಯಾದ ಒಂದು ವಿಷಯ ಅಲ್ಲ, ನೀವು ಮಾರಾಟ ಮಾಡ್ತಿರೋದು ನಮ್ಮ ದೇಶಕ್ಕೆ ಒಳ್ಳೇದಿಲ್ಲ, ಇದನ್ನ ನಾವು ಸ್ಟಾಪ್ ಮಾಡ್ತೀವಿ ಅಂತ ಸ್ಟಾಪ್ ಮಾಡಿದ್ರು ಅದನ್ನ ರಾಂಗ್ ರೂಟ್ ಇಟ್ಕೊಂಡು ಏನ್ ಮಾಡ್ತಾರೆ, ಮಾರಾಟ ಮಾಡಕ್ಕೆ ಶುರು ಮಾಡ್ತಾರೆ. ನಿಮ್ಗೆ ಗೊತ್ತಾಗಿದೆ ಅಲ್ವಾ. ಇವತ್ತು ಭಾರತ ಕೂಡ ಎಷ್ಟೋ ಚೈನಾದ ವಸ್ತುಗಳನ್ನ ರಿಜೆಕ್ಟ್ ಮಾಡಿದೆ. ಆದ್ರೆ ಚೈನಾದ ವಸ್ತುಗಳು ಹೇಗೆ ಮಾರ್ಕೆಟ್ಗೆ ಬರುತ್ತೆ ಅಂತ ಅನ್ನೋದು ಗೊತ್ತಾಗಲ್ಲ. ಯಾವುದೇ ರೀತಿ ಲೋಡ ಎಂಟರ್ ಆಗಿರುತ್ತೆ. ಸಾಮಾನ್ಯವಾಗಿ ನೀವು ನೋಡ್ಬೋದು, ಅಕ್ಕಿಯಿಂದ ಹಿಡಿದು, ಮೊಟ್ಟೆಯಿಂದ ಹಿಡಿದು, ನೀವು ಬೆಳ್ಳುಳ್ಳಿಯಿಂದ ಹಿಡಿದು ಏನಾಗ್ತಿತ್ತು, ಇದು ಚೈನಾದ ಒಂದು ಹಲವಾರು ಒಂದು ದೇಹಕ್ಕೆ ಹಾನಿಕರವಾದಂತ ವಿಷಯಗಳು ಬರ್ತಾ ಇತ್ತು ಅಲ್ವಾ. ತಯಾರು ಮಾಡಿ ಇಲ್ಲಿ ಸೇಲ್ ಮಾಡಕ್ಕೆ ಅವ್ರು ಕಳಿಸ್ತಾ ಇದ್ದಂತ ವಿಷಯ. ಎಷ್ಟೇ ಒಂದು ರೆಸ್ಟ್ರಿಕ್ಷನ್ ಮಾಡಿದ್ರು ಅದು ತಪ್ಪಾದ ರೀತಿಯಲ್ಲಿ ಬಂದು ಜನರ ಕೈ ಸೇರ್ತಾ ಇತ್ತು. ಹಾಗೆ ಜನರು ಅದನ್ನ ಉಪಯೋಗ ಮಾಡ್ತಾ ಇದ್ರು. ಇದೇ ರೀತಿಯಾಗಿ ಅವತ್ತು ಕೂಡ ಆಗಿದೆ ಅಂತ ವಿಶ್ವನ ಇಲ್ಲಿ ನೋಡ್ತಾ ಇದೀವಿ ಅಲ್ವಾ. ಹಲವಾರು ರಾಷ್ಟ್ರಗಳು ಈ ಕ್ರೈಸ್ತ ರಾಷ್ಟ್ರಗಳಿಂದ ಮಾಡಲ್ಪಟ್ಟಂತ ಮದ್ಯಗಳನ್ನ ಅದು ಸಾಗಿಸೋದಕ್ಕೆ ಹಲವಾರು ರಾಷ್ಟ್ರಗಳನ್ನ ಏನ್ ಮಾಡ್ಕೊಂಡಿದ್ವು, ತಮಗೆ ಒಂದು ಹಬ್ಬಾಗಿ, ತಮ್ಮ ಕೇಂದ್ರ ಭಾಗವಾಗಿ ಮಾಡ್ಕೊಂಡಿದ್ವು.
ಅಲ್ಲಿಂದ ಹಲವಾರು ಸ್ಥಳಗಳಿಗೆ ಇದನ್ನ ಕಳಿಸ್ಕೊಡ್ತಾ ಇದ್ರು ಅಂತ ನೋಡ್ತಾ ಇದ್ವಿ. ಕಂಟಿನ್ಯೂ ಮಾಡೋಣ. ಅನುಶಿಷ್ಟ ಕಂಟಿನ್ಯೂ ಮಾಡಿ. ನಾವು ಇಲ್ಲ ಎಂದು ಉತ್ತರಿಸುತ್ತೇವೆ. ಆ ರಾಷ್ಟ್ರವು ಎಂದೂ ಕ್ರೈಸ್ತರದ್ದಾಗಿರಲಿಲ್ಲ. ಇದರ ಪರಿಣಾಮವಾಗಿ ಕ್ರೈಸ್ತ ಮನಸ್ಸಾಕ್ಷಿಯನ್ನು, ಕ್ರೈಸ್ತ ಉತ್ಸಾಹವನ್ನು ಎಂದೂ ಹೊಂದಿರಲಿಲ್ಲ. ಅದರ ಬಗ್ಗೆ ಬಹಳ ಹೆಚ್ಚಾಗಿ ಹೇಳಬಹುದಾದೆಂದರೆ, ದೇವರ ನಿಜವಾದ ಬೆಳಕು ಪ್ರತಿಷ್ಠೆ ಹೊಂದಿದ ಮಕ್ಕಳಲ್ಲಿ ಜ್ಞಾನೋದಯಗೊಂಡಿದೆ, ಸಂಸ್ಕರಿಸಲ್ಪಟ್ಟಿದೆ ಮತ್ತು ಅವರನ್ನು ನಾಚಿಕೆಗೊಳಿಸಿ ಆ ರಾಷ್ಟ್ರಗಳ ಸಾರ್ವಜನಿಕ ಮನೋಭಾವದ ನೈತಿಕ ನೀತಿಯನ್ನು ಸುಧಾರಣೆಗೊಳಿಸುತ್ತಿದೆ. ಹಾಗಾಗಿ ಅವರು ಹೊಳೆಯುವ ಜ್ಯೋತಿರ್ಮಂಡಲಗಳಂತೆ ಕಾಣಿಸುವರು. ಸರಿ ನೋಡ್ರಿ, ಇದೆಲ್ಲ ಏನಪ್ಪಾ ಅಂದ್ರೆ ಒಂದು ಕ್ರೈಸ್ತ ರಾಷ್ಟ್ರವಾಗಿ ಅಂತ ತಗೊಂಡಾಗ ಒಂದು ರಾಷ್ಟ್ರದಲ್ಲಿರುವಂತ ಆ ಒಂದು ಸಿಸ್ಟಮ್ ಇಲ್ಲವೇ ಆ ಒಂದು ಸರ್ಕಾರ ಕ್ರಿಶ್ಚಿಯನ್ಸ್ ಆಗಿರೋದ್ರಿಂದ ಅವ್ರೆಲ್ರು ಕೂಡ ಒಳ್ಳೇದಾಗಿರ್ತಾರೆ ಅಂತ ಯಾವಾಗಲೂ ಹೇಳಕ್ಕಾಗಲ್ಲ. ಖಂಡಿತ ಅದನ್ನ ಕ್ರೈಸ್ತ ರಾಷ್ಟ್ರ ಅಂತ ಪರಿಗಣಿಸೋಕು ಆಗಲ್ಲ. ಅವರು ಹೇಳುವಂತ ವಿಷಯ ಎಲ್ಲ ದೇವರ ವಾಕ್ಯಕ್ಕೆ ಆಧಾರವಾಗಿದೆ ಅಂತ ಹೇಳಕ್ಕೂ ಆಗಲ್ಲ. ಆದ್ರೆ ಒಂದು ವಿಷಯ ಅಂತೂ ನಿಜ, ಏನಪ್ಪಾ ಅಂದ್ರೆ ಅಲ್ಲೆಲ್ಲಿರುವಂತ ನಿಜವಾದ ದೇವರ ಮಕ್ಕಳು ಆ ಒಂದು ಕೆಟ್ಟ ಸಿಸ್ಟಮ್ ನೋಡ ಕೂಡ ಕೆಲವೊಂದು ನಿಜವಾದಂತ ದೇವರ ಮಕ್ಕಳು ಇದ್ರು ಅಲ್ವಾ. ಆ ದೇವರ ಮಕ್ಕಳು ಹೇಗಿದ್ರು ಅಂದ್ರೆ ಯಾವಾಗ್ಲೂ ಕೂಡ ಈ ಕ್ರೈಸ್ತ ಸಿಸ್ಟಮ್ ಮಾಡದಂತ ಇಂಥ ಒಂದು ತಪ್ಪಾದ ವಿಷಯಗಳಿಗೆ ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ ಅವರು. ಅದಕ್ಕೆ ಅವರು ಆಧಾರ ಕೊಡ್ತಾ ಇರ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ಇದು ತುಂಬಾ ಕೆಟ್ಟದಾಗಿರುವಂತ ವಿಷಯ. ಅವರ ಮನಸಾಕ್ಷಿಯ ಪ್ರಕಾರವಾಗಿ ಅಲ್ವಾ, ಯಾವತ್ತು ಕೂಡ ಈ ಸಿಸ್ಟಮ್ಗೆ ಅವರು ಕೈ ಜೋಡಿಸ್ತಾ ಇರ್ಲಿಲ್ಲ ಅನ್ನೋದು ನಮ್ಗೆ ಗೊತ್ತೇ ಇದೆ. ಅದನ್ನೇ ನೋಡ್ತೀವಿ 1260 ವರ್ಷಗಳು 539 ಇಂದ 1799 ವರೆಗೂ ಆ ಒಂದು ಸ್ತ್ರೀ ಅಡವಿಗೆ ಓಡೋದ್ಲು, ಅಲ್ಲಿ ಅವರಿಗೆ ಪೋಷಿಸಲ್ಪಡ್ತು ಅಂತ ಹೇಳಿದ್ರು. 2 ರೆಕ್ಕೆಗಳಿತ್ತು ಅಂತ ನಾವು ಪ್ರಕಟಣೆ ಓದ್ತೀವಿ. ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ ಈ ತಪ್ಪಾದ ಸಿಸ್ಟಮ್ ಮಧ್ಯದಲ್ಲಿ ಕೂಡ ದೇವ್ರ ಮಕ್ಕಳು, ನಿಜವಾದ ದೇವ್ರ ಮಕ್ಕಳು ನಿಜವಾಗಿ ನಂಬಿಕಸ್ಥರಾಗಿ ನೀತಿವಂತರಾಗಿ ನಡ್ಕೊಂಡಿದ್ರು ಅಲ್ವಾ. ಅವ್ರು ಯಾವಾಗ್ಲೂ ಏನ್ ಮಾಡ್ತಿರ್ಲಿಲ್ಲ, ಈ ತಪ್ಪಾದ ಸಿಸ್ಟಮ್ಗೆ ಅವರು ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ. ಆದ್ರಿಂದ ಈ ಪೋಪ್ ಸಿಸ್ಟಮ್ ಅಂತ ಹೇಳೋದು ಯಾರೆಲ್ಲ ಈ ಒಂದು ತಪ್ಪಾದ ಒಂದು ಅರ್ಥ ವ್ಯವಸ್ಥೆ ಇರ್ಬೋದು, ರಾಜಕೀಯ ವ್ಯವಸ್ಥೆ ಇರ್ಬೋದು, ಧಾರ್ಮಿಕ ವ್ಯವಸ್ಥೆ ಇರ್ಬೋದು, ಆ ವ್ಯವಸ್ಥೆಗಳಿಗೆ ಕೈ ಜೋಡಿಸ್ತಾ ಇದ್ರೋ ಆ ಎಂಟೈರ್ ಸಿಸ್ಟಮ್ ನ ಇಲ್ಲಿ ಆಂಟಿ ಕ್ರೈಸ್ಟ್ ಸಿಸ್ಟಮ್ ಇಲ್ಲವೇ ತಪ್ಪಾದ ಕ್ರೈಸ್ತ ಸಿಸ್ಟಮ್ ಅಂತ ಹೇಳ್ಬೋದು ಅಲ್ವಾ. ಆ ಒಂದು ಬಾಬಿಲೋನ್ ಅಂತ ಏನ್ ಮಾಡ್ಬೋದು ಕರಿಬಹುದು. ಆದ್ರೆ ಅದರಲ್ಲಿರುವಂತ ನಿಜವಾಗ್ಲೂ ದೇವ್ರ ಮಕ್ಕಳು ನಮ್ಮ ಕಣ್ಣಿಗೆ ಕಾಣಿಸಿದ ರೀತಿಯಲ್ಲಿ, ನಾವು ಅವ್ರನ್ನ ಕಂಡುಹಿಡಿದೇ ಇರುವಂತ ರೀತಿಯಲ್ಲಿ ಒಳಗೊಳಗೆ ಕಷ್ಟಪಟ್ಟು ಕ್ರಿಸ್ತನಿಗೋಸ್ಕರ ತ್ಯಾಗವನ್ನ ಮಾಡಿದಂತವರು ಕೂಡ ಅಲ್ಲಿ ಇದ್ರು. ಅವ್ರು ನಿಜವಾಗ್ಲೂ ದೇವ್ರ ಮಕ್ಕಳಾಗಿದ್ರು. ಕ್ರಿಸ್ತನ ಪ್ರೀತಿಯ ಸರಸರೇ, ಒಂದು ವಿಷಯವನ್ನ ಹೇಳಿ ಪಾಠವನ್ನ ಮುಕ್ತಾಯ ಮಾಡೋಣ. ನಮಗಿರುವಂತ ಒಂದು ಕೃಪೆಯನ್ನ ಕಂಪೇರ್ ಮಾಡಿ ನೋಡಿದಾಗ ಅವತ್ತಿನ ಕಾಲದಲ್ಲಿ ದೇವ್ರ ಮಕ್ಕಳು ತುಂಬಾ ಕತ್ತಲೆಯಲ್ಲೇ ವಾಸ ಮಾಡ್ತಿದ್ರು. ಕತ್ತಲೆ ಅಂದ್ರೆ ಬೆಳಕು, ಅಂದ್ರೆ ಸತ್ಯದ ಒಂದು ಬೆಳಕು ಇಷ್ಟೇ ಇರ್ಲಿಲ್ಲ ಅವರಿಗೆ. ಇವತ್ತು ನಮ್ಗಿರುವಂತ ಸತ್ಯದ ಜ್ಞಾನ ಅವ್ರಿಗಿರ್ಲಿಲ್ಲ. ಆ ಕಡಿಮೆ ಇರುವಂತ ಬೆಳಕಿನಲ್ಲೂ ಕೂಡ ನಿಷ್ಠಾವಂತರಾಗಿ ನಂಬಿಕಸ್ಥರಾಗಿ ದೇವ್ರಿಗೆ ಏನ್ ಮಾಡಿದರೆ ಜೀವನ ಮಾಡಿದರೆ. ಮೇ ಬಿ ಅವರಲ್ಲಿ ಹಲವಾರು ಜನರು ಆ ಸಭೆ ಅನ್ನುವಂತ ಚಿಕ್ಕ ಹಿಂಡ್ರ ಒಂದು ಭಾಗವನ್ನ ಅವರು ಓಟವನ್ನು ಓಡಿ ಮುಗಿಸಿರ್ಬಹುದು. ಯಾಕಂದ್ರೆ ಅವರಿಗೆ ಇರುವಂತ ಸ್ವಲ್ಪ ಬೆಳಕಿನಲ್ಲಿ ಅವರು ನಂಬಿಕಸ್ಥರಾಗಿ ಓಟವನ್ನು ಓಡಿರ್ಬೋದು. ಆದ್ರೆ ಇವತ್ತು ದೇವ್ರ ಮಕ್ಕಳು ನಮಗೆ ದೇವರು ಯಥೇಚ್ಛವಾಗಿ ಬೆಳಕನ್ನ ಕೊಟ್ಟಿದ್ದಾರೆ, ಸತ್ಯದ ಜ್ಞಾನವನ್ನ ಕೊಟ್ಟಿದ್ದಾರೆ. ಆಗಿರ್ಬೇಕಾದ್ರೆ ಕತ್ತಲಿರುವಂತ ಆ ಜನರು ಸ್ವಲ್ಪ ಬೆಳಕಿನಲ್ಲಿ ಓಟ ಓಡ್ಬೇಕಾದ್ರೆ ಇವತ್ತಿರುವಂತ ಇಷ್ಟು ದೊಡ್ಡ ಬೆಳಕಿನಲ್ಲಿ ದೇವ್ರ ನಮ್ಮಲ್ಲಿ ತುಂಬಾ ಎದುರು ನೋಡ್ತಾ ಇದ್ದಾರೆ. ಯಾಕಂದ್ರೆ ಯಾರಿಗೆ ಕಡಿಮೆ ಕೊಡಲ್ಪಟ್ಟಿದೆಯೋ ಅವರಲ್ಲಿ ಕಡಿಮೆ ಎದುರು ನೋಡ್ತಾ ಇದ್ದಾರೆ, ಯಾರಿಗೆ ಹೆಚ್ಚಾಗಿ ಕೊಡಲ್ಪಟ್ಟಿದೆಯೋ ದೇವರು ಅವ್ರ ಹತ್ರ ಹೆಚ್ಚಾಗಿ ಎದುರು ನೋಡ್ತಾ ಇದ್ದಾರೆ ಅಲ್ವಾ. ಆದ್ರಿಂದ ದೇವ್ರ ಮಕ್ಕಳು ಈ ಒಂದು ಸಮಯವನ್ನ ಅರ್ಥ ಮಾಡ್ಕೊಳ್ಳೋಣ, ಈ ಸಿಸ್ಟಮ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಒಂದ್ ರೀತಿಯಲ್ಲಿ ನಾವು ಇಲ್ಲಿ ಪ್ರತಿ ಸರಿ ಬಾಬಿಲೋನ್ 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 ಅಂತ ಮಾತಾಡಿದಾಗ ಎಲ್ಲಾ ಕ್ರೈಸ್ತರು ನೋಡಿ ಅಸಹ್ಯ ಪಡ್ಬೇಕಂತ ನಾವಿಲ್ಲಿ ಹೇಳ್ತಾ ಇಲ್ಲ. ಎಲ್ರು ಕೂಡ ದೇವ್ರ ಮಕ್ಕಳೇ, ದೇವರಿಂದ ಸೃಷ್ಟಿಯಾಗಿರೋರು. ಆದ್ರೆ ಸೈತಾನನ ಒಂದು ಸಿಸ್ಟಮ್ ಇಂದ ಈ ಪ್ರಪಂಚ ಹಾಳಾಗಿದೆ. ಅದರಲ್ಲೂ ಕೂಡ ಕ್ರೈಸ್ತರ ಮಧ್ಯದಲ್ಲಿ ತಪ್ಪಾದ ಒಂದು ಅಧಿಕಾರ, ಆಸೆ, ಇಚ್ಛೆಗಳ ಈ ಒಂದು ಸ್ವಾರ್ಥಕ್ಕೋಸ್ಕರ ಏನಾಗಿದೆ ಅಂದ್ರೆ ಕ್ರೈಸ್ತ ಸಮುದಾಯ ಕೆಟ್ಟೋಗಿದೆ. ಆದ್ರೆ ಅದರಲ್ಲೂ ಕೂಡ ಕೆಲವೊಂದು ನಿಜವಾದ ದೇವ್ರ ಮಕ್ಕಳು ಇರಬಹುದು, ಹುಡುಕಿದ್ರೆ ಸಿಗ್ಬಹುದು. ಯಾಕಂದ್ರೆ ನಾವೆಲ್ಲ ಕೂಡ ಅಲ್ಲೇ ಇದ್ದವು. ಅದರಿಂದ ಕ್ರಿಸ್ತನ ಪ್ರೀತಿಯ ಸರಸರೇ, ಅವ್ರನ್ನ ಆ ರೀತಿ ನೋಡೋದು ಬೇಡ, ನಮ್ಮನ್ನ ತುಂಬಾ ಪರಿಶುದ್ಧ ಅಂತ ನೋಡೋದು ಬೇಡ. ಯಾವ ರೀತಿ ನೋಡೋಣ ಅಂದ್ರೆ ಅಲ್ಲೂ ನಿಜವಾಗ್ಲೂ ಗೋಧಿಗಳು ಇರಬಹುದು, ಜೊತೆಗೆ ನಮ್ಮಲ್ಲೂ ಕಲೆಯ ಗುಣಗಳು ಇರಬಹುದು, ಅನಜ್ಜಿಯ ಗುಣಗಳು ಇರಬಹುದು. ಅದನ್ನ ಹುಡುಕಿ ತೆಗೆದಾಕೋಣ. ಅಲ್ಲೂ ಗೋಧಿಗಳು ಇರಬಹುದು, ಅದನ್ನ ಹುಡುಕಿ ದೇವ್ರ ಹತ್ರ ಕರ್ಕೊಂಡ್ ಬರೋಣ.
ಈ ರೀತಿ ಏನ್ ಮಾಡೋಣ, ನಾವು ನಮ್ ಬಗ್ಗೆ ಯೋಚನೆ ಮಾಡೋಣ ಇಲ್ವಾ? ಇಲ್ಲದ್ರೆ ನಮ್ಗೆ ಏನಾಗುತ್ತಂದ್ರೆ ಕೆಲವೊಂದ್ ಟೈಮಲ್ಲಿ ಸತ್ಯ ಮಾಡಕ್ ಕೇಳಿದ್ಮೇಲೆ ಕೆಲವರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಹೆಸರು ಕ್ರೈಸ್ತನ ನೋಡಿದ್ರೆ ಆಗಲ್ಲ ಅವ್ರಿಗೆ ಒಂಥರ ನೋಡ್ಬಿಡ್ತಾರೆ. ನಾವು ಆ ರೀತಿ ಎಲ್ಲ ಮಾಡ್ಬಾರ್ದು ಅಲ್ವಾ? ಅವ್ರು ಯಾರೇ ಇದ್ರು ಕೂಡ ಸಹೋದರರಷ್ಟೇ. ಅವರ ಜೊತೆ ಸತ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸಂಪರ್ಕವನ್ನ, ಯಾವುದೇ ಒಂದು ನಮಗ ಅವ್ರಿಗೂ ಇರುವಂತ ವಿಷಯವನ್ನ ನಮ್ಮ ಒಂದು ಏನ್ ಮಾಡ್ಬಾರ್ದು, ನಮ್ಮ ಒಂದು ಇದನ್ನ ಬೆಳೆಸ್ಬಾರ್ದು ಅಷ್ಟೇ. ಬದಲಾಗಿ ಅವ್ರು ಕೂಡ ಸಹೋದರರು. ಆದ್ರೆ ಇಂತಹ ಒಂದು ಗುಣಗಳಲ್ಲಿ ನಮ್ಮಲ್ಲೇನೋ ಕಾಣಿಸಲ್ಪಡ್ತಿದ್ಯಾ? ಯೇಸು ಕ್ರಿಸ್ತನ ಹೆಸರನ್ನ ಇಟ್ಕೊಂಡು ನಾನು ಹಣಕ್ಕೋಸ್ಕರ, ದುಡ್ಡುಗೋಸ್ಕರ, ಬೇರೆ ವಿಷಯಕ್ಕೋಸ್ಕರ, ಅದಕ್ಕೋಸ್ಕರ ಪ್ರಾಮುಖ್ಯತೆ ಕೊಡ್ತಾ ಇದ್ದೀನಿ ಅಂದ್ರೆ ನಾವು ಕೂಡ ಅದೇ ಬಾಬಿಲೋನ್ ವ್ಯವಸ್ಥೆಯಲ್ಲಿ ಇರ್ತೀವಿ ಅನ್ನೋದನ್ನ ಮರಿಬಾರ್ದು. ಸೊ ನೋಡೋಣ, ಸಾಗಿರ್ಬೇಕಾದ್ರೆ ಬರುವಂತ ದಿನಗಳಲ್ಲಿ ಇನ್ನು ಉಳಿದಂತ ವಿಷಯಗಳನ್ನ ಸ್ಟಡಿ ಮಾಡಕ್ಕೆ ದೇವ್ರು ನಮ್ಗೆ ಬಲಪಡಿಸ್ಲಿ. ಯಾಕಂದ್ರೆ ಇಲ್ಲಿರುವಂತ ವಿಷಯ ಹಲವಾರು ಹಿಸ್ಟೋರಿಯನ್ಸ್ ವಿಷಯವನ್ನ ಇಲ್ಲಿ ತೋರಿಸ್ಕೊಡ್ತಿದೆ. ಆ ಹಿಸ್ಟೋರಿಯನ್ ಸಂಬಂಧಪಟ್ಟ ವಿಷಯವನ್ನ ಈಗ ನಾನು ಮುಂದಿನ ಭಾಗ ಓದಿದ್ರೆ ತುಂಬಾ ಸಮಯ ತಗೊಳುತ್ತೆ. ಅದರಿಂದ ಇದನ್ನ ಇಲ್ಲಿಗೆ ನಿಲ್ಲಿಸ್ತೀರಿ. ಸೊ ದೇವ್ರ ಚಿತ್ತವಾದ್ರೆ ಮುಂದಿನ ಒಂದು ವಾರದಲ್ಲಿ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಸ್ಟಡಿ ಮಾಡೋಣ. ದೇವ್ರ ಈ ಪಾಠವನ್ನ ಆಶೀರ್ವದಿಸಲಿ. ಆಮೇಲೆ ಕೊನೆಯದಾಗಿ ಇವತ್ತಿನ ರಾತ್ರಿ ಗೀತೆಯಲ್ಲಿ ನಾವು ಓದಿ ನಾವು ಪಾಠವನ್ನ ಅಂತ್ಯ ಮಾಡೋಣ. ಕ್ರಿಸ್ತಲ್ ಪ್ರೀತಿಯ ಸರಸರೇನೆ ಯಾರು ಓದ್ತೀರಾ ಇವತ್ತಿನ ರಾತ್ರಿ? ನಾನು ಓದ್ತೀನಿ. ಓದ್ರಿ ಸಂತೋಷ್ ಬ್ರದರ್, ಓದ್ರಿ. ಆದುದರಿಂದ ನನ್ನ ಪ್ರಿಯ ಸಹೋದರರೇ, ಪ್ರತಿಯೊಬ್ಬರು ಕಿವಿ ಕೊಡುವುದರಲ್ಲಿ ತೀವ್ರವಾಗಿಯೂ, ಮಾತಾಡುವುದರಲ್ಲಿ ಮತ್ತು ಕೋಪಿಸುವುದರಲ್ಲಿ ನಿಧಾನವಾಗಿಯೂ ಇರಲಿ. ಯಾಕೋಬ 1:19 ವಾಕ್ಯ. ಎಷ್ಟರ ಮಟ್ಟಿಗೆ ಕೋಪವೆಂಬ ತೀವ್ರವಾದ ಗುಣವನ್ನು ಅನುಮತಿಸುತ್ತೇವೋ ಅದೇ ರೀತಿಯಾದ ತೀವ್ರವಾದ ಗುಣವನ್ನು ಅದಕ್ಕೆ ವಿರುದ್ಧವಾದ ಆಳವಾದ ಪ್ರೀತಿಯಲ್ಲಿ ತೋರಿಸಿದರೆ ಅದು ತುಂಬಾ ಒಳ್ಳೆಯದು. ಹೇಗೆ ಸರಿಯಾದ ಕಾರಣಕ್ಕಾಗಿ ಕೋಪಗೊಳ್ಳುವ ಸಮಯದಲ್ಲಿ ಕೋಪಗೊಳ್ಳದಿದ್ದರೆ ಅದು ಅಪೂರ್ಣ ನೆಲೆಯನ್ನು, ನ್ಯೂನತೆಯನ್ನು, ಕಳಂಕವನ್ನು ತೋರಿಸುತ್ತದೆಯೋ ಅದೇ ರೀತಿ ಬಲವಾಗಿ ಪ್ರೀತಿಸುವುದರಲ್ಲಿ ಅಸಮರ್ಥರಾದರೆ ಅದು ಗುಣಲಕ್ಷಣದಲ್ಲಿ ಕೊರತೆ ಇರುವ ನೆಲೆಯನ್ನು ಸೂಚಿಸುತ್ತದೆ. ಪವಿತ್ರಾತ್ಮದಿಂದ ಭ್ರೂಣಾಂಕುರಗೊಂಡ ನಮಗೆ ಬಿಗಾಟನ್ ಆಫ್ ದ ಹೋಲಿ ಸ್ಪಿರಿಟ್ ಕ್ರಿಸ್ತನಲ್ಲಿರುವಂತಹ ಮನಸ್ಸು ನಮ್ಮಲ್ಲಿರಬೇಕು. ಆ ಮನಸ್ಸು ಪ್ರೀತಿ, ಉದಾಹರಣೆ, ದಯವುಳ್ಳದಾಗಿ ನಾವು ಸಹ ಮನುಷ್ಯರನ್ನು, ವಿಶೇಷವಾಗಿ ಸಹೋದರರನ್ನು ಮನ್ನಿಸುವವರಾಗಿರಬೇಕು. ಅಂದರೆ ಅದು ದೇವರ ಮೇಲಿರುವ ಭಯಭಕ್ತಿ ಮತ್ತು ವಿಧೇಯತೆಯನ್ನು ದೇವರಿಗೆ ತೋರಿಸುವುದಾಗಿದೆ. ಈ ಮನಸ್ಸು ತಂದೆಯಾದ ದೇವರು ಮತ್ತು ಆತನ ಮಗನಲ್ಲಿದೆ. ಇದಕ್ಕೆ ವಿರುದ್ಧವಾದ ಮನಸ್ಸು ವಿರೋಧಿಯಾದ ಸೈತಾನನಲ್ಲಿದೆ, ಎದುರಾಳಿಯಲ್ಲಿದೆ. ಇವೆರಡೂ ಮನಸ್ಸು ಒಂದಕ್ಕೊಂದು ಎಷ್ಟು ವಿರುದ್ಧವಾಗಿದೆ ಅಂದರೆ ನಮ್ಮಲ್ಲಿ ಇವೆರಡೂ ಒಟ್ಟಿಗೆ ಇರಲು ಸಾಧ್ಯವಿಲ್ಲ. ನಾವು ದೇವರನ್ನು ಮತ್ತು ಲೋಕವನ್ನು, ಲೋಕದ ವಸ್ತುವನ್ನು, ಕ್ರಿಸ್ತನನ್ನು ಮತ್ತು ಬೇಲಿಯಲನ್ನು ಒಟ್ಟಿಗೆ ಸೇವಿಸಲು ಸಾಧ್ಯವಿಲ್ಲ. ಓಕೆ, ಥ್ಯಾಂಕ್ ಯು ಬ್ರದರ್. ಓಕೆ, ಸರಸರಿ ಇವತ್ತಿನ ಒಂದು ರಾತ್ರಿ ಗೀತೆಗಳು ತುಂಬಾ ಮುಖ್ಯವಾದ ಒಂದು ಪಾಠವನ್ನ ತೋರಿಸ್ತಾ ಇದೆ, ಪ್ರೀತಿ ಅಲ್ವಾ? ಸೊ ತುಂಬಾ ಮುಖ್ಯ. ದೇವರ ಸಹೋದರ ಮಧ್ಯೆಲಿರುವಂತ ನಾವು ಪ್ರೀತಿ ತುಂಬಾ ವಿಶೇಷವಾದಂತ ಒಂದು ಗುಣವನ್ನ ನಾವು ಅಭಿವೃದ್ಧಿ ಪಡಿಸಲೇಬೇಕು. ಪ್ರತಿಯೊಬ್ಬನು ಕಿವಿ ಕೊಡೋದ್ರಲ್ಲಿ ತೀವ್ರವಾಗಿರ್ಲಿ, ಅಂದ್ರೆ ಒಳ್ಳೆ ವಿಷಯಗಳನ್ನ ಕೇಳೋಣ, ದೇವರ ವಿಷಯಗಳನ್ನ ಸ್ಟಡಿ ಮಾಡೋಣ, ಗಮನಿಸೋಣ. ಯಾರು ಮಾತಾಡಿದ್ರು ಕೂಡ ಏನ್ ಹೇಳ್ತಾ ಇರಂತ ಗಮನಿಸಕ್ಕೆ ಪ್ರಯತ್ನ ಪಡೋಣ. ಕೋಪಿಸುವುದ್ರಲ್ಲಿ ನಿಧಾನರಾಗಿಯೂ, ನೋಡಿ ಇಲ್ಲೊಂದು ಪಾಯಿಂಟ್ ಮಾತಾಡ್ತಾ ಇದ್ರೆ, ಕೋಪ ಎಷ್ಟು ಮಟ್ಟಕ್ಕೆ ಪಡ್ತಿರೋ ಅದೇ ಮಟ್ಟಿಗೆ ಪ್ರೀತಿನ ಕೂಡ ತೋರಿಸ್ರಿ. ಆ ಪಾಯಿಂಟ್ ನ ತುಂಬಾ ಚೆನ್ನಾಗಿದೆ. ಅಂದ್ರೆ ಹೇಗೆ ಸರಿಯಾದ ಕಾರಣಕ್ಕಾಗಿ ಕೋಪಗೊಳ್ಳುವ ಸಮಯದಲ್ಲಿ ಕೋಪಗೊಳ್ಳದಿದ್ರೆ ಅದು ಅಪೂರ್ಣ ನೆಲೆಯನ್ನು, ನ್ಯೂನತೆಯನ್ನು ತೋರಿಸುತ್ತದೆಯೋ ಅಲ್ವಾ? ಕೋಪ ಕೊಡ್ಬೇಕಾದ್ರೆ ಎಲ್ಲಿ ಕೋಪಗೊಳ್ಬೇಕು ಅಲ್ಲಿ ಕೋಪ ಪಡ್ಲೇಬೇಕು ಅಲ್ವಾ? ಕೋಪಗೊಳ್ತಾ ಇದ್ರೆ ಅದು ಅರ್ಥವಿಲ್ಲ. ಅದೇ ರೀತಿ ಬಲವಾಗಿ ಪ್ರೀತಿಸುವುದರಲ್ಲಿ ಅಸಮರ್ಥರಾದ್ರೆ ಅದು ಗುಣಲಕ್ಷಣದ ಕೊರತೆಯನ್ನು ಇರುವ ನೆಲೆಯನ್ನು ಸೂಚಿಸ್ತದೆ. ಸೊ ಪ್ರೀತಿನ ತೋರಿಸಲೇಬೇಕಾದ ಸಮಯದಲ್ಲಿ ಪ್ರೀತಿನ ತೋರಿಸ್ಬೇಕು. ಸೊ ಕೋಪ ಅಂದ್ರೆ ಅನೀತಿಯಾದ ಕೋಪವನ್ನ ತೋರಿಸ್ಬಹುದು, ನೀತಿಯಾದ ಕೋಪವನ್ನ ಅಲ್ವಾ ತೋರಿಸ್ಬೇಕು ಅಲ್ವಾ? ಆದ್ರಿಂದ ದೇವ್ರ ಮಕ್ಳು ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಬರುವಂತ ದಿನಗಳಲ್ಲಿ ದೇವರಿಗೆ ಮೆಚ್ಚಿಯಾಗಿರುವಂತ ಇಂಥ ಗುಣಗಳಲ್ಲಿ ನಾವು ಬೆಳೆಯೋದಕ್ಕೆ ನಾವು ದೇವ್ರ ನಮ್ಮ ಬಲಪಡಿಸ್ಲಿ. ಈ ಒಂದು ಮನ್ನವನ್ನ, ಈ ಒಂದು ರಾತ್ರಿ ಗೀತೆನ ಸ್ಟಡಿ ಮಾಡ್ರಿ, ದೇವ್ರ ನಿಮ್ಗೆ ಸಹಾಯ ಮಾಡ್ಲಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಈ ಕೂಟವನ್ನ ಅಂತಿಮ ಮಾಡೋಣ. ಮೋಹನ್ ರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಹಾ ಬ್ರದರ್, ಮಾಡ್ತೀನಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನ ಅತಿ ಹೆಚ್ಚಾಗಿ ಪ್ರೀತಿ ಮಾಡಿದಂತ ಪರಲೋಕದ ಜೀವಳ ನಮ್ಮ ತಂದೆಯ ದೇವರೇ, ಮತ್ತೊಂದಾರ್ಥ ನಿನಗೆ ಸ್ತೋತ್ರ ಮಾಡ್ತೇವೆ ತಂದೆ. ಸಾಯಂಕಾಲ ವೇಳೆಯಲ್ಲಿ ಮತ್ತು ಆನ್ಲೈನ್ ಮೂಲಕ ನಮ್ಮ ಒಂದು ಕ್ಲಾಸ್ ಕೇಳಕ್ಕೆ ನೀನು ಕೊಟ್ಟಂತ ಸಮಯಾವಕಾಶಕ್ಕಾಗಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ತಂದೆಯ ದೇವರೇ. ಅತ್ಯುತ್ತಮ ಆಗಿರ್ತಕ್ಕಂಥ ಸಂದೇಶವನ್ನು ಬ್ರದರ್ ಅವ್ರ ಮೂಲಕ ಕೊಟ್ಟಿದ್ದೀರಿ, ನಿಮ್ಮ ಸ್ತೋತ್ರ.
ಅವರನ್ನ ಆಶೀರ್ವದಿಸ್ರಿ, ಹೆಚ್ಚಾದ ಜ್ಞಾನದಲ್ಲಿ ಅವ್ರನ್ನ ನಡೆಸ್ರಿ ಮತ್ತು ಬಲವಾಗಿ ಅವ್ರನ್ನ ಇನ್ನೂ ಸೇವೆಯಲ್ಲಿ ಅವ್ರನ್ನ ಉಪಯೋಗಿಸಿರಿ ಎಂದು ನಾನು ಪ್ರಾರ್ಥನಾಗಿದ್ದೇನೆ. ಮಾತ್ರವಲ್ಲ ತಂದೆಯ ದೇವರೇ, ಸೇರಿ ಬಂದಿರತಕ್ಕಂಥ ಎಲ್ಲಾ ಸಹೋದರ ಮತ್ತು ಸಹೋದರಿಯರು ಅವರನ್ನು ಸಹ ಅವರ ಕುಟುಂಬ ಮಕ್ಕಳ ಸಹಿತವಾಗಿ ನೀನು ಕಾಯ್ದು ಕಾಪಾಡಿ ನಡೆಸ್ರಿ. ಇನ್ನು ಹೆಚ್ಚೆಚ್ಚಾಗಿ ಆನ್ಲೈನ್ ಮುಖಾಂತರ ಕ್ಲಾಸ್ಗಳನ್ನು ಕಲಿಕಾವಂತೆ ಸತ್ಯವೇದವನ್ನು ಅರಿತುಕೊಂಡು ಅದರಂತೆ ನಡ್ಲಿಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡ್ರಿ ಎಂದು ಬೇಡಿಕೊಳ್ಳುತ್ತೇವೆ. ಮಾಡಿದ ಎಲ್ಲ ಉಪಕಾರಗಳಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಎಲ್ಲಾ ಪ್ರಾರ್ಥನಾ ವಿಜ್ಞಾಪನೆಗಳನ್ನು ನಿನ್ನ ಮುದ್ದು ಕುಮಾರನು, ನಮ್ಮ ರಕ್ಷಕನು, ನಮ್ಮ ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್. ಥ್ಯಾಂಕ್ ಯು ಬ್ರದರ್. ಎಲ್ಲರಿಗೂ ನಮಸ್ತೆ. ದೇವರು ನಿಮ್ಮೆಲ್ಲರನ್ನು ನಮಸ್ತೆ ಎಲ್ಲರಿಗೂ. ಆಶೀರ್ವದಿಸಲಿ. ನಮಸ್ತೆ. ಗುಡ್ ನೈಟ್ ಬ್ರದರ್. ಗುಡ್ ನೈಟ್. ನಮಸ್ತೆ. ಎಲ್ಲಾ ಸಹೋದರ ನಮಸ್ತೆ. ಬಾಯ್. ಆನಂದ್ ಬ್ರದರ್, ಶ್ರೀಕಾಂತ್ ಬ್ರದರ್, ನಮಸ್ತೆ ಬ್ರದರ್. ಬಾಯ್. ನಮಸ್ತೆ ಬ್ರದರ್. ನಮಸ್ತೆ ಬ್ರದರ್. ನಮಸ್ತೆ. ಬಾಯ್ ಬ್ರದರ್. ನಮಸ್ತೆ ಎಲ್ಲರಿಗೂ. ನಮಸ್ತೆ ಸಂತೋಷ್ ಬ್ರದರ್. ಥ್ಯಾಂಕ್ ಯು. ಗುಡ್ ನೈಟ್. ಥ್ಯಾಂಕ್ ಯು. ಗುಡ್ ನೈಟ್. ಮಗು ನಮಸ್ತೆ ಪುಟ್ಟ. ಕ್ಯೂಟ್ ಅಸಲು. ನಮಸ್ತೆ ಸಿಸ್ಟರ್ಸ್. ನಮಸ್ತೆ. ಥ್ಯಾಂಕ್ ಯು.